Richard's Principles of Criticism. His full name is Ivor Armstrong Richards. He was one of the founders of modern literary criticism. He enthused a generation of writers and readers and was an influential supporter of the young T.S. Eliot. Principles of Literary Criticism was the text that first established his reputation and pioneered the movement that became known as the New Criticism. Highly controversial when first published, Principles of Criticism remains a work which no one with a serious interest in literature can afford to ignore. As an iconoclast, he denounced the old criticism where critics were supposed to follow a set of rules and regulations. According to him, criticism is not mere application of set of rules and intuition. His famous works are The Meaning of Meaning, The Principles of Literary Criticism, Practical Criticism, Science and Poetry, Coleridge on Imagination, Mencius of the Mind, The Philosophy of Rhetoric, and Speculative Instruments. So, ಇವೆಲ್ಲ ಇಂಪಾರ್ಟೆಂಟ್ ವರ್ಕ್ಸ್. ಅಮಂಗ್ ಹೀಸ್ ಕ್ರಿಟಿಕಲ್ ಬುಕ್ಸ್, ಪ್ರಿನ್ಸಿಪಲ್ಸ್ ಆಫ್ ಲಿಟರರಿ ಕ್ರಿಟಿಸಿಸಮ್ ಮೋಸ್ಟ್ ಡೈರೆಕ್ಟ್ಲಿ ಕನ್ಸರ್ನ್ಸ್ ದ ಡಿರೈವಿಂಗ್ ಆಫ್ ವ್ಯಾಲ್ಯೂ ಫ್ರಮ್ ದ ಆರ್ಟ್ಸ್, ಎಸ್ಪೆಷಲಿ ದ ಆರ್ಟ್ ಆಫ್ ಪೋಯಟ್ರಿ. It is comprised of chapters. It gives the psychological background to particular facets of aesthetic appreciation and aesthetic appreciation and communication. Okay. ಇವ್ರ ಬಗ್ಗೆ ಇಂಟ್ರೊಡಕ್ಟರಿ ಪ್ಯಾರಾಗ್ರಾಫ್ ಇದು. ಮಾಡರ್ನ್ ಅದರಲ್ಲೂ ಲಿಟರರಿ ಕ್ರಿಟಿಸಿಸಮಲ್ಲಿ ಬಹಳ ಹೆಸರು ಮಾಡಿದಂಥ ವ್ಯಕ್ತಿ ಐ ರಿಚರ್ಡ್ಸ್. ಸೊ ಇವರು ಅನೇಕ ಕೃತಿಗಳನ್ನು ಬರೆದಿದ್ದಾರೆ, ವಿಚ್ ಆರ್ ವೆರಿ ಇಂಪಾರ್ಟೆಂಟ್ ಆ್ಯಂಡ್ ವಿಚ್ ಯು ಕೆನಾಟ್ ಇಗ್ನೋರ್ ಇಫ್ ಯು ಆರ್ ಸ್ಟಡಿಂಗ್ ಕ್ರಿಟಿಸಿಸಮ್. ಸೊ ಇಫ್ ಆರ್ ಎ ಸ್ಟೂಡೆಂಟ್ ಆಫ್ ಕ್ರಿಟಿಸಿಸಮ್, ಎಸ್ಪೆಷಲಿ ಲಿಟರರಿ ಕ್ರಿಟಿಸಿಸಮ್, ಯು ಮಸ್ಟ್ ನೋ ಹೀಸ್ ವರ್ಕ್ಸ್. ಸೊ ದ್ಯಾಟ್ ಆರ್ ಇಂಪಾರ್ಟೆಂಟ್ ವರ್ಕ್ಸ್ ಆರ್ that is the Principles of Literary Criticism. That is very important work. ಸೊ 1 ಮಾರ್ಕ್ಸಿಗೆ ನಿಮ್ಗೆ ಕೇಳ್ಬೋದು ಹೂ ರೋಟ್ ದ ಪ್ರಿನ್ಸಿಪಲ್ಸ್ ಆಫ್ ಲಿಟರರಿ ಕ್ರಿಟಿಸಿಸಮ್ ಅಂತ ಹೇಳಿ. ಆಮೇಲೆ ನ್ಯೂ ಕ್ರಿಟಿಸಿಸಮ್ ಅಂತ ಏನು ಹೇಳ್ತೀವಿ, ಅದು ಶುರುವಾಗಿದ್ದೇ ಇವರ ಒಂದು ಈ ಕೃತಿಯಿಂದ ಅಂತ ನಾವು ಹೇಳ್ತೀವಿ. ಸೊ ಇವರ ಕೃತಿಗಳನ್ನು ನೋಡ್ತಾ ಹೋದರೆ ಅವು ಟೈಟಲ್ಗಳು ಎಷ್ಟು ವಿಶಿಷ್ಟವಾಗಿದೆ. ಮೀನಿಂಗ್ ಆಫ್ ಮೀನಿಂಗ್, ಅರ್ಥದ ಅರ್ಥ. ಆಮೇಲೆ ಪ್ರಿನ್ಸಿಪಲ್ಸ್ ಆಫ್ ಲಿಟರರಿ ಕ್ರಿಟಿಸಿಸಮ್, ಆಫ್ಕೋರ್ಸ್ ಪ್ರಾಕ್ಟಿಕಲ್ ಕ್ರಿಟಿಸಿಸಮ್ ಅಂದರೆ ಪ್ರಾಯೋಗಿಕವಾದಂಥ ವಿಮರ್ಶೆ ಯಾವ ರೀತಿ ಮಾಡಬೇಕು. ಸೊ ಇದು ಹೊಸ ಶಾಖೆಯಾಗಿ ಕ್ರಿಟಿಸಿಸಮ್ ಅದು ಹೊಸ ಒಂದು ಶಾಖೆಯಾಗಿ ಬೆಳೆಯುತ್ತೆ ಪ್ರಾಕ್ಟಿಕಲ್ ಕ್ರಿಟಿಸಿಸಮ್ ಅನ್ನೋದು. ಆಮೇಲೆ ದ ಪ್ರಾಕ್ಟಿಕಲ್ ಕ್ರಿಟಿಸಿಸಮ್ ಆಯಿತು. ಸೈನ್ಸ್ ಆ್ಯಂಡ್ ಪೋಯಟ್ರಿ, ವಿಜ್ಞಾನ ಮತ್ತು ಕಾವ್ಯ. ಕೋಲ್ರಿಡ್ಜ್ ಆನ್ ಇಮ್ಯಾಜಿನೇಷನ್, ಲಿಟರರಿ ಬಯೋಗ್ರಫಿಯಾನಲ್ಲಿ ಇಮ್ಯಾಜಿನೇಷನ್ ಆ್ಯಂಡ್ ಫ್ಯಾನ್ಸಿ ಬಗ್ಗೆ ಮಾತಾಡ್ತಾನೆ ಯಾರೋ ಕೋಲ್ರಿಡ್ಜ್. ಆ್ಯಂಡ್ ಮೆನ್ಷಿಯಸ್ ಆಫ್ ದ ಮೈಂಡ್ ಅಂಥೇಳಿ ಮೈಂಡದ ವಿಚಾರಗಳು. ದ ಫಿಲಾಸಫಿ ಆಫ್ ರೆಟಾರಿಕ್ ಆ್ಯಂಡ್ ಸ್ಪೆಕ್ಯುಲೇಟಿವ್ ಇನ್ಸ್ಟ್ರೂಮೆಂಟ್ಸ್. ಸೊ ರೆಟಾರಿಕ್ಸ್ ಬಗ್ಗೆ ಮಾತಾಡ್ತಾರೆ, ಭಾಷೆಯನ್ನು ಯಾವ ರೀತಿಯಾಗಿ ಎಫೆಕ್ಟಿವ್ ಆಗಿ ಬಳಸಬೇಕು ಅನ್ನೋದು ರೆಟಾರಿಕ್ಸ್. ಸ್ಪೆಕ್ಯುಲೇಟಿವ್ ಇನ್ಸ್ಟ್ರೂಮೆಂಟ್ಸನ್ನು ಅದ್ರ ಬಗ್ಗೆ ಹೇಳ್ತಾರೆ. ಸೊ ಇದರಲ್ಲಿ ಪ್ರಿನ್ಸಿಪಲ್ಸ್ ಆಫ್ ಕ್ರಿಟಿಸಿಸಮ್ ಆಗಿರಬಹುದು, ಅದು ಬಹಳ ಫೇಮಸ್ ಅಂತ. ಯಾವುದ್ರ ಬಗ್ಗೆ ಇದೆ ಇದರಲ್ಲಿ? ಡಿರೈವಿಂಗ್ ದ ವ್ಯಾಲ್ಯೂ ಆಫ್ ಆರ್ಟ್ಸ್ ಫ್ರಾಮ್ ದ ಪೋಯಟ್ರಿ, ಎಸ್ಪೆಷಲಿ ಫ್ರಮ್ ಪೋಯಟ್ರಿ. ಡಿರೈವಿಂಗ್ ಆಫ್ ವ್ಯಾಲ್ಯೂ ಫ್ರಮ್ ಆರ್ಟ್ಸ್ ಅಂದರೆ ಆರ್ಟ್ಗಳಿಂದ, ಅದರಲ್ಲೂ ಎಸ್ಪೆಷಲಿ ಪೋಯಟ್ರಿಯಿಂದ ವ್ಯಾಲ್ಯೂವನ್ನು ಹೆಂಗೆ ಡಿರೈವ್ ಮಾಡೋದು, ಅದರಿಂದ ಹೆಂಗೆ ವ್ಯಾಲ್ಯೂವನ್ನು ಕಂಡುಕೊಳ್ಳೋದು ಅನ್ನೋದ್ರ ಬಗ್ಗೆ ಅವರು ಮಾತಾಡ್ತಾರೆ. ಸೊ ಅಂದರೆ ನಾವು ಹೇಳ್ತೀವಿ ಕ್ರಿಟಿಸಿಸಮ್ ಇಸ್ ದ ಆ್ಯಕ್ಟ್ ಆಫ್ ಜಡ್ಜ್ಮೆಂಟ್. ಇಟ್ ಈಸ್ ದ ಆ್ಯಕ್ಟ್ ಆಫ್ ಜಡ್ಜಿಂಗ್ ದ ವ್ಯಾಲ್ಯೂ ಆಫ್, ಇಟ್ ಈಸ್ ಅ ಕೈಂಡ್ ಆಫ್ ಇವ್ಯಾಲ್ಯೂಯೇಷನ್ ಅಂತೆಲ್ಲ ಮಾತಾಡ್ತೀವಿ ನಾವು. ಸೊ ಆ ಇವ್ಯಾಲ್ಯೂಯೇಷನನ್ನು ಹೆಂಗೆ ಮಾಡಬೇಕು ಅನ್ನೋದ್ರ ಬಗ್ಗೆ ಇಲ್ಲಿ ಮಾತಾಡ್ತಾರೆ ಅವರು ಪ್ರಿನ್ಸಿಪಲ್ಸ್ ಆಫ್ ಲಿಟರರಿ ಕ್ರಿಟಿಸಿಸಮ್ನಲ್ಲಿ. ಇನ್ ಪ್ರಿನ್ಸಿಪಲ್ಸ್ ಆಫ್ ಲಿಟರರಿ ಕ್ರಿಟಿಸಿಸಮ್, ಐ ರಿಚರ್ಡ್ ಸೆಟ್ ಔಟ್ ಟು ಎಸ್ಟಾಬ್ಲಿಷ್ ಥಿಯರಾಟಿಕಲ್ ಫ್ರೇಮ್ವರ್ಕ್ ಫಾರ್ ಕ್ರಿಟಿಸಿಸಮ್ ವಿಚ್ ವುಡ್ ಫ್ರೀ ಇಟ್ ಫ್ರಮ್ ಸಬ್ಜೆಕ್ಟಿವಿಟಿ ಆ್ಯಂಡ್ ಎಮೋಷ್ನಲಿಸಮ್. ಸೊ ಇಲ್ಲಿ ಅವರೊಂದು ಮಾತನ್ನು ಹೇಳ್ತಾರೆ, ಏನಪ್ಪ ಅಂತಂದರೆ ಒಂದು ಥಿಯರಾಟಿಕಲ್ ಫ್ರೇಮ್ವರ್ಕನ್ನು ಕೊಡಬೇಕಾಗಿತ್ತು ಕ್ರಿಟಿಸಿಸಮ್ಗೆ. ಯಾವುದಕ್ಕಪ್ಪ ಅಂತಂದರೆ ಇಟ್ ವುಡ್ ಫ್ರೀ ಕ್ರಿಟಿಸಿಸಮ್ ಫ್ರಮ್ ಸಬ್ಜೆಕ್ಟಿವಿಟಿ ಆ್ಯಂಡ್ ಎಮೋಷ್ನಲಿಸಮ್. ಸೊ ನಾವು ಏನು ಮಾಡ್ತಿದ್ವಿ, ಕ್ರಿಟಿಕ್ಸ್ಗಳು ಏನು ಮಾಡ್ತಾಯಿದ್ರು ಅಂತಂದರೆ ಕ್ರಿಟಿಸಿಸಮನ್ನು ಸಬ್ಜೆಕ್ಟಿವಿಟಿ ಮತ್ತು ಎಮೋಷ್ನಲಿಸಮ್ನ ಆಧಾರದ ಮೇಲೆ ಕ್ರಿಟಿಸೈಸ್ ಮಾಡ್ತಾಯಿದ್ರು. ಸಬ್ಜೆಕ್ಟಿವಿಟಿ ಅಂದರೆ ಏನು ರೀ? ನನ್ನತನ,
ವೈಯಕ್ತಿಕತೆಯನ್ನು ತುಂಬೋದು, ಅದರಲ್ಲಿ ಎಮೋಷ್ನಲ್ಗಳ ಆಧಾರದ ಮೇಲೆ ವಿಮರ್ಶೆ ಮಾಡೋದು, ಅದರಿಂದ ದೂರ ಮಾಡಬೇಕಾಗಿತ್ತು. ಕ್ರಿಟಿಸಿಸಮ್ ಅನ್ನೋದು ಇಟ್ ಶುಡ್ ಬಿ ಆಬ್ಜೆಕ್ಟಿವ್ ಟ್ರೀಟ್ಮೆಂಟ್ ಅಂತ ಹೇಳ್ತೀನಿ. ಆಬ್ಜೆಕ್ಟಿವ್ ಆಗಿ ನಾವು ವ್ಯಾಲ್ಯೂಯೇಟ್ ಮಾಡಬೇಕು. ಮತ್ತೇನು ಇರ್ಬೇಕು ರೀ, ಎಮೋಷ್ನಲ್ಗೆ ಅವಕಾಶ ಇರಬಾರ್ದು. ದೇರ್ ಶುಡ್ ನಾಟ್ ಬಿ ಎನಿ ಎಮೋಷ್ನಲಿಸಮ್, ದೇರ್ ಶುಡ್ ಬಿ ಆಬ್ಜೆಕ್ಟಿವ್ ಆ್ಯಂಡ್ ನಾನ್ ಎಮೋಷ್ನಲ್. ಇವನು ಹೇಳ್ತಾನೆ ಅದನ್ನೇ TS Eliot ಮುಂದೆ ಏನು ಹೇಳ್ತಾನೆ ರೀ, ಇಂಪರ್ಸ್ನಾಲಿಟಿ ಥಿಯರಿಯನ್ನು ಹೇಳ್ತಾನೆ ಅವನು. ಕ್ಯಾಟಲಿಕ್ಟಿಕ್ ಏಜೆಂಟ್ ಬಗ್ಗೆ ಮಾತಾಡ್ತಾನೆ ಅವನು. ಅಂದರೆ ನಾವು ಯಾವುದೇ ರೀತಿಯ ಒಂದು ವಿಚಲನೆಗೆ ಒಳಗಾಗಲಾರ್ದೇ ಹೇಳಬೇಕು ವಿಚಾರಗಳನ್ನ ಅಂತ ಹೇಳ್ತಾನೆ. ಸೊ ಅದು ಒಬ್ಬ ನಿಜವಾದ ವಿಮರ್ಶಕನ ಒಂದು ಗುಣ. ಹೇಗಿರ್ಬೇಕು, ಅವನು ಸಬ್ಜೆಕ್ಟಿವಿಟಿನ ತರಬಾರ್ದು, ಹಾಗೆಯೇ ಎಮೋಷ್ನಲ್ಗಳನ್ನು ಕೂಡ ತರಬಾರ್ದು. Some isolated observations which could make profitable starting points for reflection, but they provide no answer to the central question of criticism: what is the value of arts and what is their place in the system of human endeavors. ಸೊ ಇದರಲ್ಲಿ ಇಷ್ಟೆಲ್ಲ ವಿಚಾರಗಳಿದ್ರೂ ಕೂಡ ಕೆಲವೊಂದಿಷ್ಟು ಪ್ರಶ್ನೆಗಳಿಗೆ ಉತ್ತರ ಸಿಗೋದಿಲ್ಲ ಅಂತ ಹೇಳ್ತಾರೆ. ಹೌದಾ? ಯಾವ ಪ್ರಶ್ನೆಗಳಿಗೆ ಅಂತಂದರೆ, ವಾಟ್ ಈಸ್ ದ ವ್ಯಾಲ್ಯೂ ಆಫ್ ಆರ್ಟ್ಸ್, ಈ ಕಲೆಯ ಒಂದು ಏನು ಬೆಲೆ ಏನು ಅನ್ನೋದನ್ನು ಉತ್ತರ ಸಿಗೋದಿಲ್ಲ ನಿಮಗೆ. ಆ್ಯಂಡ್ ವಾಟ್ ಈಸ್ ದೇರ್ ಪ್ಲೇಸ್ ಇನ್ ದ ಸಿಸ್ಟಮ್ ಆಫ್ ಹ್ಯೂಮನ್ ಎಂಡೆವರ್ಸ್, ಮನುಷ್ಯನ ಪ್ರಯತ್ನಗಳು ಅಂತ ಏನು ಹೇಳ್ತೀವಿ, ಮನುಷ್ಯನ ಎಲ್ಲ ಪ್ರಯತ್ನ ಅಥವಾ ಶ್ರಮ ಅಂತ ಏನು ಹೇಳ್ತೀವಿ, ಈ ಎಲ್ಲ ಶ್ರಮಗಳಲ್ಲಿ ಈ ಕಲೆಯ ಒಂದು ಸ್ಥಾನಮಾನ ಏನು, ಕಲೆಗೆ ಸ್ಥಾನಮಾನವನ್ನು ಕೊಡಬೇಕು, ಏನು ಉಳಿದ ವಿಷಯಗಳಿಗೆ ಹೆಚ್ಚಿನ ಸ್ಥಾನವನ್ನು ಕೊಡಬೇಕು ಅನ್ನೋದನ್ನು ಇವನು ಸ್ಪಷ್ಟವಾಗಿ ಹೇಳೋದಿಲ್ಲ ಈ ಪುಸ್ತಕದಲ್ಲಿ. Richards proposes a psychological theory of art. Art is valuable because it helps to order our impulses. ಸೊ ಅವನೇನು ಹೇಳ್ತಾನಪ್ಪ ಅಂತಂದರೆ, ಸೈಕಲಾಜಿಕಲ್ ಎಲಿಮೆಂಟ್ ಬಗ್ಗೆ ಮಾತಾಡ್ತಾನೆ ಅವನು. ಆರ್ಟ್ ಈಸ್ ವ್ಯಾಲ್ಯೂಯೇಬಲ್ ಬಿಕಾಸ್ ಇಟ್ ಹೆಲ್ಪ್ಸ್ ಟು ಆರ್ಡರ್ ಅವರ್ ಇಂಪಲ್ಸಸ್. ನಮ್ಮ ಇಂಪಲ್ಸ್ಗಳನ್ನು, ನಮ್ಮ ಏನಂತೀವಿ ನಾವು ಇಂಪಲ್ಸ್ ಅಂತಂದ್ರೆ ಏನು ರೀ, ನಮ್ಮ ಪ್ರತಿಕ್ರಿಯೆಗಳು ಅಥವಾ ನಮ್ಮ ಒಂದು ಏನಂತೀವಿ ತುಡಿತಗಳು ಅಂತ ಏನು ಹೇಳ್ತೀವಿ, ಈ ತುಡಿತಗಳನ್ನು ಒಂದು ಆರ್ಡರ್ ಮಾಡೋದಕ್ಕೆ, ಒಂದು ಸುವ್ಯವಸ್ಥಿತವಾಗಿ ಇಟ್ಕೊಳ್ಳೋದಕ್ಕೆ ಈ ಆರ್ಟ್ ಹೆಲ್ಪ್ ಮಾಡುತ್ತೆ ನಮಗೆ ಅಂತ ಅವನು ಹೇಳ್ತಾನೆ. ದ ಸೆಕೆಂಡ್ ಚಾಪ್ಟರ್, ದ ಫ್ಯಾಂಟಮ್ ಇಸ್ಥೆಟಿಕ್ ಸ್ಟೇಟ್, he dismisses the concept of a special aesthetic state. Modern aesthetics, starting with Kant, rests on the assumption that there is a special kind of pleasure which is disinterested, universal, unintellectual, and not to be confused with the pleasures of sense or ordinary emotions. They believed that art experience was a special kind of experience in a class of its own, not to be compared with the experience of ordinary life. Richards feels that there is no such special mode. The aesthetic experience is not a new or different kind of thing. It is similar to ordinary experiences. The phantom aesthetic state ಅಂತ ಹೇಳ್ತೀನಿ. ಫ್ಯಾಂಟಮ್ ಅಂತಂದ್ರೆ ಹೆಂಗ್ರಿ, ಒಂದು ರೀತಿ ಕಣ್ಣಿಗೆ ಕಾಣಲಾರ್ದು ಅಥವಾ ನಿಗೂಢವಾದಂಥದ್ದು ಅಂತ ಅರ್ಥ ಆಗುತ್ತೆ. ಸೊ ಫ್ಯಾಂಟಮ್ ಅಂದರೆ ಏನು ರೀ, ಅದು ಅಸ್ತಿತ್ವದಲ್ಲಿ ಇಲ್ಲದೆ ಇರೋದಂತ, ದೆವ್ವ ಅಂತ ಅಂದ್ಕೊಂಡಿರ್ಬೇಕಾರೆ ಫ್ಯಾಂಟಮ್ ಅಂತ, ಅಗೋಚರ ಅಂತ ಹೇಳ್ಬೋದು. ಸೊ ಅದು ಹೆಂಗಪ್ಪ ಅಂತಂದರೆ, ಈಗ ಒಂದು ಯಾವುದೋ ಸಿನಿಮಾ ಬಂದಿತ್ತು, ಫ್ಯಾಂಟಮ್ ಅಂತ ಒಂದು ಸಿನಿಮಾ ಬಂದಿತ್ತು ಸೈಫ್ ಅಲಿ ಖಾನಂದು. ಸೊ ಅದರಲ್ಲಿ ಆ ಥರದ ವ್ಯಕ್ತಿ ಇರೋಂಗೇ ಇಲ್ಲ, ಆ ಥರದ ವ್ಯಕ್ತಿ ಹೆಸರಿನಲ್ಲಿ ಅವನು ಕೆಲಸ ಮಾಡ್ತಿರ್ತಾನೆ. ಸೊ ಹಾಗೆ ಇಲ್ಲಿ ಕನ್ನಡದಾಗ ಫ್ಯಾಂಟಮ್ ಬಂದೈತೆ, ಅದನ್ನು ರಿಲೀಸ್ ಆಗಿಲ್ಲ ಅನ್ಸುತ್ತೆ, ಶೂಟಿಂಗ್ ಮಾಡ್ತಾಯಿದ್ದಾರೆ. ಸೊ ಅಲ್ಲಿ ಏನಪ್ಪ ಅಂತಂದರೆ, ಅಲ್ಲಿ ಏನಾಗುತ್ತೆ, ಇದೇ ಥರದ ಕತೆ ಇರ್ಬೋದು ಅಲ್ಲಿ ಕೂಡ. ಫ್ಯಾಂಟಮ್ ಅಂದರೆ ಅದೇ ಥರದ್ದು, ಅಂದರೆ ಏನು, ನಿಗೂಢವಾದಂಥ ಅಗೋಚರವಾದಂಥದ್ದು. ಅದು ಈಸ್ಥೆಟಿಕ್ ಸ್ಟೇಟ್ ಅದೇ ಥರ ಇರುತ್ತೆ. ಫ್ಯಾಂಟಮ್ ಈಸ್ಥೆಟಿಕ್ ಸ್ಟೇಟ್ ಅಂದರೆ ಒಂದು ಕಲಾತ್ಮಕ ಒಂದು ಸ್ಥಾನಮಾನ, ಕಲಾತ್ಮಕ ಸ್ಥಾನಮಾನ ಸ್ವಲ್ಪ ನಿಗೂಢವಾಗಿರುತ್ತೆ, ಸ್ವಲ್ಪ ಅಗೋಚರವಾಗಿರುತ್ತೆ. ಅದರ ಬಗ್ಗೆ ಮಾತಾಡ್ತಾರೆ. ಅಂದರೆ ಸಮಾಜದಲ್ಲಿ ಅಥವಾ ಒಂದು ಜಗತ್ತಿನಲ್ಲಿ ಈ ಒಂದು ಕಲೆಯ ಸ್ಥಾನ ಏನು ಅನ್ನೋದ್ರ ಬಗ್ಗೆ ಅವರಲ್ಲಿ ಹೇಳ್ತಾರೆ. ಮಾಡರ್ನ್ ಈಸ್ಥೆಟಿಕ್ಸ್ ಸ್ಟಾರ್ಟಿಂಗ್ ವಿತ್ ಕಾಂಟ್ ಅಂತ ಬರ್ತಾನೆ ರೀ, ಇಮ್ಯಾನ್ಯುಯಲ್ ಕಾಂಟ್ ಅಂಥೇಳಿ, ಇನ್ನೊಬ್ಬ ಫಿಲಾಸಫರ್ ಕೂಡ. ಸೊ ಅವನು ಹೇಳ್ತಾನೆ ಏನಪ್ಪ ಅಂತಂದರೆ, ಸ್ಪೆಷಲ್ ಕೈಂಡ್ ಆಫ್ ಪ್ಲೆಷರ್ ಆರ್ಟ್ ಕೊಡುತ್ತೆ. ದೆರ್ ಈಸ್ ಅ ಸ್ಪೆಷಲ್ ಕೈಂಡ್ ಆಫ್ ಪ್ಲೆಷರ್ ವಿಚ್ ಈಸ್ ಡಿಸ್ಇಂಟ್ರೆಸ್ಟೆಡ್, ಯೂನಿವರ್ಸಲ್, ಅನ್ಇಂಟೆಲೆಕ್ಚುವಲ್. ಅದು ಡಿಸ್ಇಂಟ್ರೆಸ್ಟೆಡ್ ಆದಂತಹ ಒಂದು ಪ್ಲೆಷರ್ ಅದು, ಯಾವುದೇ ರೀತಿಯ ಆಸಕ್ತಿಯನ್ನು ಒಳಗೊಳ್ಳದೇ ಇರತಕ್ಕಂಥ ಪ್ಲೆಷರ್ ಅದು, ಯೂನಿವರ್ಸಲ್ ಆಗಿರ್ತಕ್ಕಂಥ ಪ್ಲೆಷರ್. ಅನ್ಇಂಟೆಲೆಕ್ಚುವಲ್, ಇಟ್ ಈಸ್ ನಾಟ್ ಇಂಟೆಲೆಕ್ಚುವಲ್ ಪ್ಲೆಷರ್, ಇಟ್ ಈಸ್ ಅನ್ಇಂಟೆಲೆಕ್ಚುವಲ್ ಪ್ಲೆಷರ್.
ಆ್ಯಂಡ್ ನಾಟ್ ಟು ಬಿ ಕನ್ಫ್ಯೂಸ್ಡ್ ವಿತ್ ದ ಪ್ಲೆಷರ್ ಆಫ್ ಸೈನ್ಸ್ ಆರ್ ಆರ್ಡಿನರಿ ಎಮೋಷನ್ಸ್. ಸೊ ಈ ಕಲೆಯಿಂದ ನಮಗೆ ಸಿಗುವಂಥ ಪ್ಲೆಷರ್ ಏನೈತಲ್ಲ, ಇಟ್ ಈಸ್ ನಾಟ್ ದ ಪ್ಲೆಷರ್ ಗಿವನ್ ಬೈ ದ ಆರ್ಡಿನರಿ ಎಮೋಷನ್ಸ್ ಆರ್ ಲೈಕ್ ಪ್ಲೆಷರ್ ಆಫ್ ಸೆನ್ಸ್. ಅಂದರೆ ಜ್ಞಾನೇಂದ್ರಿಯಗಳು ನಮಗೊಂದಿಷ್ಟು ಪ್ಲೆಷರನ್ನು ಕೊಡ್ತವೆ, ಅಥವಾ ಕೆಲವೊಂದಿಷ್ಟು ಭಾವನೆಗಳು ನಮಗೆ ಕೆಲವೊಂದಿಷ್ಟು ಪ್ಲೆಷರನ್ನು ಕೊಡ್ತವೆ, ಆರ್ಡಿನರಿ ಎಮೋಷನ್ಸ್. ಆ ಎಲ್ಲ ಕೊಡುವಂಥ ಪ್ಲೆಷರ್ಗಿನ ಈ ಆರ್ಟ್ ಕೊಡುವಂಥ ಪ್ಲೆಷರ್ ಸ್ವಲ್ಪ ವಿಭಿನ್ನವಾಗಿರುತ್ತೆ. ಇಟ್ ಈಸ್ ಫ್ಯಾಂಟಮ್ ಅಂತಲೇ ಹೇಳ್ಬೋದು. ಯಾಕಪ್ಪ ಅಂತಂದರೆ ಒಂದು ಕವಿತೆಯನ್ನು ಓದಿದಾಗ ನನಗೆ ಖುಷಿ ಅನ್ನಿಸ್ಬಹುದು, ಬಹಳ ಖುಷಿನೂ ಅನ್ನಿಸ್ಬೋದು. ಆದರೆ ಅದೇ ಕವಿತೆ ಇನ್ನೊಬ್ಬನಿಗೆ ಏನೂ ಅನ್ನಿಸ್ತೇ ಇರ್ಬೋದು. ಅದ್ರಾಗ ಏನೈತೆ ಬಿಡ್ರಿ ಅಂತ ಅನ್ಬೋದು. ಅದೇ ಹೇಳಿದ್ರಲ್ಲ, ಜೋಗ ಜಲಪಾತವನ್ನು ನೋಡಿದಾಗ ವಿಶ್ವೇಶ್ವರಯ್ಯನವ್ರಿಗೆ ಅನಿಸಿದ್ದೇ ಬೇರೆ, ಈ ನಿಸಾರ್ ಅಹಮದ್ ಅವ್ರಿಗೆ ಅನಿಸಿದ್ದೇ ಬೇರೆ. ಸೊ ಹಾಗಿದ್ದಾಗ ಒಂದು ಹಾಡು ನನಗೆ ಭಾಳ ಇಷ್ಟ ಆಗ್ಬೋದು, ಅದರಲ್ಲಿ ಅದ್ಭುತವಾದ ಥೀಮ್ ಇದೆ ಅಂತ ನನಗೆ ಅನಿಸ್ಬೋದು, ಇನ್ನೊಬ್ಬನಿಗೆ ಏನಿಲ್ಲ ಅದ್ರಾಗ ಅಂತ ಅನ್ನಿಸ್ಬೋದು. ಕೆಲವೊಂದು ಹಾಡುಗಳಿರ್ತವೆ, ಆ ಹಾಡುಗಳಲ್ಲಿ ಎದೆ ತುಂಬಿ ಹಾಡಿದೇನೋ ಅಂದು ನಾವು ಮನವಿಟ್ಟು ಕೇಳಿದಿರಿ ಅಲ್ಲಿ ನೀವು ಅಂತ ಹಾಡಿದೆ. ಸೊ ಆ ಹಾಡು ಕೆಲವೊಬ್ರಿಗೆ ಇಷ್ಟ ಆಗ್ಬೋದು, ಕೆಲವೊಬ್ರಿಗೆ ಇಷ್ಟ ಆಗ್ಬೋದು. ಅದ್ರಾಗ ಏನೈತ್ರಿ, ಎಂದೋ ಹಾಡಿದಂತೆ ಯಾರೋ ಕೇಳಿದ್ರಂತೆ ನಾವೇನು ಮಾಡೋಣ ಅಂತೇಳಿ ಹಂಗೂ ಆಗ್ಬೋದು. ಬಟ್ ನೀವು ಭಾಳ ಡೀಪ್ ಇಂಟ್ರೆಸ್ಟೆಡ್ ಆಗಿ ಕೇಳಿದ್ರಪ್ಪ ಅಂದರೆ ಆರ್ಟ್ ಅದೇನಪ್ಪ ಅಂತಂದರೆ ನಿಮ್ಮ ಯಾವುದೋ ಒಂದು ಮನಸ್ಸಿನ ಮೂಲೆಗೆ ಟಚ್ ಆಗಬೇಕು. ಅಂದರೆ ಅದೇನಾಗುತ್ತೆ, ಆ ಹಾಡು ನಿಮ್ಗೆ ಇಷ್ಟ ಆಗುತ್ತೆ. ಅದರಲ್ಲಿ ಶಾಸ್ತ್ರೀಯ ಸಂಗೀತದ ಬಗ್ಗೆ ನನಗೊಬ್ರು ಹೇಳ್ತಾಯಿದ್ರು, ಶಾಸ್ತ್ರೀಯ ಸಂಗೀತ ಎಲ್ಲರಿಗೂ ಇಷ್ಟ ಆಗೋದಿಲ್ಲ. ಯಾಕಪ್ಪ ಅಂತಂದರೆ ಆ ಶಾಸ್ತ್ರೀಯ ಸಂಗೀತದ ಒಂದು ವೇವ್ಸ್ ಏನಿರ್ತವೆ, ಆ ವೇವ್ಸ್ಗಳು ಕೇಳುಗರ ವೇವ್ ಲೆಂತ್ ಇರುತ್ತಂತೆ ಮನಸ್ಸಿಂದ. ಆ ವೇವ್ ಲೆಂತಿಗೆ ಅವು ಟಚ್ ಆದಾಗ ಅದು ಭಾಳ ಇಷ್ಟ ಆಗುತ್ತೆ ನಿಮಗೆ. ಇಲ್ಲದೆ ಹೋದರೆ ಶಾಸ್ತ್ರೀಯ ಸಂಗೀತ ನಿಮ್ಗೆ ಇಷ್ಟವೇ ಆಗೋದಿಲ್ಲ ಅಂತ. ಶಾಸ್ತ್ರೀಯ ಸಂಗೀತಕ್ಕೆ ಯಾರು ಭಾಳ ಜನ ಕೇಳೋದಿಲ್ಲ. ನೀವು ಯಾರು ಕೇಳ್ತೀರೇನ್ರಿ? ರಾಗ ಮಲ್ಹಾರ್ ಕೌನ್ಸ್, ರಾಗ ಮಾಲ್ ಕೌನ್ಸ್ ಅಂತೆಲ್ಲ ಬರ್ತಾವೆ ರಾಗಗಳು. ಸೊ ನಾನು ಆಕಾಶವಾಣಿಯಲ್ಲಿ ಕೆಲಸ ಮಾಡ್ತಿರ್ಬೇಕಾದ್ರೆ ನನಗೆ ಕೇಳುವಂಥ ಒಂದು ಅವಕಾಶ ಸಿಕ್ತು. ಅಲ್ಲಿವರೆಗೂ ನಾನು ಅಷ್ಟೊಂದು ಕೇಳ್ತಿದ್ದಿಲ್ಲ. ಏನು ಹಾಡ್ತಾರಪ್ಪ ಅವರು ಅನ್ಕೊಂತ ಅಂತೇಳಿ ಅಂತಿದ್ದೆ ನಾನು. ಬಟ್ ಯಾವಾಗ ಅದನ್ನು ಡೀಪಾಗಿ ಕೇಳೋದಕ್ಕೆ ಶುರು ಮಾಡಿದೆ, ಹಾಡುಗಳಕ್ಕಿಂತ ಅವು ಕೇಳೋದ್ರೆ ನನಗೆ ಇಷ್ಟ ಆಗಕ್ಕೆ ಶುರು ಆಯ್ತು. ಆಮೇಲೆ ನೀವು ಕೂಡ ಕೇಳಿ ನೋಡಿರಿ. ಸೊ ಆ ಹಾಡೋರ ಮೇಲೆ ಡಿಪೆಂಡ್ ಇರ್ತೈತೆ. ಒಳ್ಳೆ ಹಾಡುಗಾರ ಇರಬೇಕು, ಆದಷ್ಟು ಪಾಪ್ಯುಲರ್ ಸಿಂಗರ್ ಹಾಡಿದಂಥ ಒಂದು ಇದನ್ನು ಕೇಳಿರಿ ಫಸ್ಟ್. ಉದಾಹರಣೆಗೆ ಶಂಕರ್ ಮಹಾದೇವನು, ವಿಜಯ್ ಪ್ರಕಾಶ್, ಇಂಥವ್ರು ಹಾಡಿದಂಥ ಕ್ಲಾಸಿಕಲನ್ನು ಕೇಳಿ. ಸೊ ಅವ್ರ ರಾಗದ ಒಂದು ಲೆಂತ್, ಅದರ ವೇವ್ ಲೆಂತನ್ನು ಕೇಳಿದಾಗ ಸೊ ಅದು ನಿಮಗೆ ಏನಾಗುತ್ತೆ, ಇಷ್ಟ ಆಗ್ತಾ ಹೋಗುತ್ತೆ. ಯಾಕಂದರೆ ಈ ವೆಸ್ಟರ್ನ್ ಮ್ಯೂಸಿಕ್ ಏನು ಮಾಡುತ್ತೆ, ನಮ್ಮ ಒಂದು ಬೀಟ್ಸ್ಗೆ ಇದನ್ನು ಮಾಡುತ್ತೆ, ನಮ್ಮನ್ನು ನಮ್ಮ ದೈಹಿಕವಾಗಿ ನಮ್ಮ ಮೇಲೆ ಪ್ರಚೋದನೆಯನ್ನು ಮಾಡುತ್ತೆ. ಬೀಟ್ಸನ್ನು ಕೇಳಿ ನಮ್ಗೆ ಕುಣಿಬೇಕನ್ಸುತ್ತೆ. ಬಟ್ ಇದೇನೈತಲ್ಲ ಇಂಡಿಯನ್ ಕ್ಲಾಸಿಕಲ್ ಮ್ಯೂಸಿಕ್, ಇದು ನಮ್ಮ ಆತ್ಮಕ್ಕೆ ಅಥವಾ ನಮ್ಮ ಸೋಲ್ ಅಂತ ಏನು ಹೇಳ್ತೀವಿ, ನಮ್ಮ ಒಂದು ಮಿದುಳು ಅಥವಾ ಏನಂತೀವಿ ನಾವು, ಒಳಗಿನ ಆತ್ಮ, ಅದಕ್ಕೆ ಇದು ಅಪೀಲ್ ಮಾಡುತ್ತೆ. ನಾವು ಕೇಳಿದಾಗ ಅಂತ ಶುರು ಮಾಡ್ತಾರವರು. ಸೊ ಅದನ್ನು ನೀವು ಅಬ್ಸರ್ವ್ ಮಾಡ್ತಾ ಹೋಗ್ಬೇಕು. ಅದು ಏನಾಗುತ್ತೆ, ಎಲ್ಲೋ ಒಂದು ಕಡೆ ನಿಮಗೆ ಅಂದರೆ ಅದಕ್ಕೆ ಒಂದು ಮಾನಸಿಕ ಸಿದ್ಧತೆ ಬೇಕಾಗತ್ತೆ. ಹಾಗೆ ಎಲ್ಲೋ ಒಂದು ನೀವು ಸಂತೆ ಒಳಗೆ ಹೋಗಿ ಕೇಳ್ತಾ ಹೋಗ್ತೀರಂದ್ರೆ ಹಂಗಿಲ್ಲ. ಸಂತೆ ಒಳಗೆ ಕೇಳೋದಕ್ಕಿಂತ ಮಾಸ್ ಸಿನಿಮಾ ಸಾಂಗ್ಗಳೇ ಬೇಕಲ್ಲಿ. ನೀವು ಎಲ್ಲೋ ಒಂದು ಕಡೆ ಶಾಂತ ಚಿತ್ತರಾಗಿ ಅದರಲ್ಲೂ ಧ್ಯಾನಸ್ಥ ಸ್ಥಿತಿಯಲ್ಲಿ ಕುಳಿತು ಕೇಳಿದ್ರಪ್ಪ ಅಂತಂದರೆ ಆ ಹಾಡುಗಳು ನಿಮಗೆ, ಆ ಸಂಗೀತ ನಿಮಗೆ ಇಷ್ಟ ಆಗುತ್ತೆ. ಸೊ ಹಾಗೆ ಈ ಕೊಡುವಂಥ ಪ್ಲೆಷರ್ ಐತಲ್ರಿ, ಇದು ಎಂಥದ್ದು ಅಂತ ನಮಗೆ ವರ್ಣಿಸೋಕೆ ಆಗೋದಿಲ್ಲ. ಆ ಶಾಸ್ತ್ರೀಯ ಸಂಗೀತ ಕೇಳಿದಾಗ ನನಗಾಗುವ ಅನುಭವನ ನಾನು ವರ್ಣಿಸೋಕೆ ಆಗಲಿಕ್ಕಿಲ್ಲ. ಸೊ ಅಂಥ ಒಂದು ಅನುಭವ ಈ ಈಸ್ಥೆಟಿಕ್ ಸೆನ್ಸ್ ನಮಗೆ ತಂದು ಕೊಡುತ್ತೆ ಅಂತ ಹೇಳ್ತಾರೆ. ಇಟ್ ಈಸ್ ಫ್ಯಾಂಟಮ್. ಹೌದಾ? ಇದನ್ನು ಹೇಳೋಕ್ಕಾಗಿಲ್ಲ, ಹಿಂಗೈತಂತ ನಮ್ಗೆ ತೋರಿಸ್ಕೊಡೋಕ್ಕಾಗಿಲ್ಲ. ಇಟ್ ಈಸ್ ಫ್ಯಾಂಟಮ್ ಅಂತ ಹೇಳ್ತಾನೆ ಅವನು. ಸೊ ಅದನ್ನು ಇಲ್ಲಿ ಹೇಳ್ತಾರೆ. ಸೊ they believed that art experience was a special kind of experience in a class of its own, not to be compared with the experiences of ordinary life. ಸೊ ಅದಕ್ಕೆ ಅದರದೇ ಆದಂಥ ಒಂದು ವಿಶೇಷ ಸ್ಥಾನ ಇದೆ ರೀ ಅದಕ್ಕೆ. ನಾವಂತೀವಿ ಇಲ್ಲೇ ಮೇಣು ಬಸ್ತಿ ನಮಗೇನು ಅನಿಸೋದಿಲ್ಲ. ಬಟ್ ಎಲ್ಲೋ ವಿದೇಶದಿಂದ ಬರ್ತಾರೆ, ಎಷ್ಟೋ ತಮ್ಮ ಜೀವಮಾನೆಲ್ಲ ದುಡಿದದ್ದನ್ನು ಅರ್ಧ ತೆಗೆದಿಟ್ಟು ಬರ್ತಾರೆ ರೀ ಅವರು. ಅಲ್ಲಿಂದ ಇಲ್ಲಿಗೆ ಬರೋದಂದ್ರೆ ಸಾಮಾನ್ಯ ಅಲ್ಲ ರೀ. ವಿದೇಶ ಪ್ರಯಾಣ ಮಾಡಬೇಕು, ಅದ್ರಾಗೂ ಸಿಕ್ಕಾಪಟ್ಟೆ ಖರ್ಚು ಮಾಡ್ಕೊಂಬರ್ಬೇಕು. ನಮ್ಮಲ್ಲಿ ಹೆಂಗಪ್ಪ ಅಂತಂದರೆ ಇಂಡಿಯಾದವ್ರಿಗೆ ಅಂದರೆ 25 ರೂಪಾಯಿ, ಫಾರಿನರ್ ಅಂದ್ರೆ $1 ಅಂತಾರೆ ಅಲ್ಲಿ ಎಂಟ್ರೆನ್ಸ್ ಚಾರ್ಜಸ್. ಫಾರಿನರ್ ಬಂದಾರಪ್ಪ ಅಂದ್ರೆ ಅವ್ರಿಗೆ ಜಾಸ್ತಿ ಚಾರ್ಜ್ ಮಾಡ್ತೀವಿ ನಾವು. ಹೌದಾ? ಇಂಥದ್ದೆಲ್ಲ ಇರುತ್ತೆ. ಆದರೂ ಕೂಡ ಅವ್ರು ಬರ್ತಾರೆ. ಯಾಕೆ? ದೇ ಹ್ಯಾವ್ ದೇರ್ ಓನ್ ಇಂಟ್ರೆಸ್ಟ್ ಇನ್ ದಟ್ ಆರ್ಟ್. ಆ ಆರ್ಟು ಅವ್ರಿಗೆ ಒಂದು ಯಾವುದೋ ಎಕ್ಸ್ಪೀರಿಯೆನ್ಸನ್ನು ಕೊಡ್ತಾ ಇದೆ. ಅದು ನಮಗೆ ಸಿಗ್ತಾ ಇಲ್ಲ. ಆ ಎಕ್ಸ್ಪೀರಿಯೆನ್ಸ್ ಅವನಿಗಷ್ಟೇ ಸಿಗ್ತಾ ಇದೆ ಅದು. ಸೊ ಅದನ್ನೇ ಇಲ್ಲಿ ಹೇಳ್ತಾ ಇದ್ದಾನೆ, ದಿಸ್ ಈಸ್ ದ ಫ್ಯಾಂಟಮ್ ಸ್ಟೇಟ್ ಆಫ್ ಆರ್ಟ್, ಫ್ಯಾಂಟಮ್ ಈಸ್ಥೆಟಿಕ್ ಸ್ಟೇಟ್ ಅಂತ ಹೇಳ್ತಾನೆ. ಸೊ ದಿಸ್ ಈಸ್ ಫ್ಯಾಂಟಮ್ ಸ್ಟೇಟ್. ಸೊ ಇದು ಭಾಳ ನಿಗೂಢವಾದಂಥ, ಎಲ್ಲರೂ ಕಾಣಂಗಿಲ್ಲ ರೀ ಇದು. ಹೌದಾ? ಸೊ ಅವರು ಬಂದು ಅದ್ಭುತ ಅಂತಾರೆ. ಎಷ್ಟೋ ಜನ ಅವ್ರಿಗೆ ಮೋಸ ಮಾಡ್ತಾರೆ ನಮ್ಮ ಇಂಡಿಯಾದಾಗ. ಅವ್ರ ಪಾಪ ಏನೋ ಅಧ್ಯಾತ್ಮ ಅಂತ ಏನೋ ಹುಡ್ಕೊಂಬರ್ತಾರೆ. ಭಾಳಷ್ಟು ಜನ ಮೋಸನೇ ಹೋಗ್ತಾರೆ ಇಲ್ಲಿ. ಇಲ್ಲಿ ಜನ ಏನು ಮಾಡ್ತಾರೆ, ಅವ್ರಿಗೆ ನಿಮಗೆ ಹಂಗೆ ತೋರಿಸ್ತೀನಿ ಬರ್ರಿ, ಅಲ್ಲಿ ಹಿಮಾಲಯದ ಬಾಬಾ ನಾವು ತೋರಿಸ್ತೀನಿ, ಇವನು ತೋರಿಸ್ತೀನಿ ಏನೋ ಮಾಡೋರಿಗೆ ಮೋಸ ಹೋಗುವಂಥ ಅನೇಕ ಉದಾಹರಣೆಗಳನ್ನು ನಾವು ನೋಡ್ತೀವಿ.
ಈ ಆ್ಯಪಲ್ ಕಂಪ್ನಿಯ ಒಂದು ಇದು ಯಾರು CEO ಇದ್ನಲ್ರಿ, ಯಾರು ಸ್ಟೀವ್ ಜಾಬ್ಸ್. ಈ ಸ್ಟೀವ್ ಜಾಬ್ಸ್ ಕೂಡ ಒಂದಾನೊಂದು ಕಾಲದಲ್ಲಿ ಭಾರತದ ಆಧ್ಯಾತ್ಮಿಕತೆಯನ್ನು ಹುರ್ಕೊಂಡ್ಬಂದಂಥ ವ್ಯಕ್ತಿ. ಇಲ್ಲಿನ ಆಧ್ಯಾತ್ಮಿಕತೆಯ ಸಾರವನ್ನೆಲ್ಲ ತಿಳ್ಕೊಂಡು ಇಲ್ಲಿಂದ ಏನು ಮಾಡ್ದ, ಒಂದು ಸ್ಫೂರ್ತಿಯನ್ನು ತಗೊಂಡಂಥ ವ್ಯಕ್ತಿ ಅವನು ಸ್ಟೀವ್ ಜಾಬ್ಸ್. ಸೊ ಅವನು ಏನು ಮಾಡ್ದ, ಆ್ಯಪಲ್ ಅಂತ ದೊಡ್ಡ ಕಂಪ್ನಿಯನ್ನು ಕಟ್ಟಿದ. ಸೊ ಹಾಗೆ ಅವನಿಗೂ ಕೂಡ ಆಧ್ಯಾತ್ಮದಲ್ಲಿ ಆಸಕ್ತಿ ಇತ್ತು. ಇಲ್ಲಿ ಕೂಡ ಅವನು ಒಂದಿಷ್ಟು ದಿನ ಅಡ್ಡಾಡಿ ಹೋಗಿದ್ದಾನೆ ರೀ, ಹಿಮಾಲಯ ಎಲ್ಲ ಅಡ್ಡಾಡನ್ರಿ ಸ್ಟೀವ್ ಜಾಬ್ಸ್. ಸೊ ಇಂಥವನ್ನೆಲ್ಲ ಕೇಳಿದಾಗ ಸೊ ಅವ್ರವ್ರ ಆಸಕ್ತಿಗಳು, ಅವ್ರವ್ರ ಇಂಟ್ರೆಸ್ಟ್ಗಳು ವಿಭಿನ್ನವಾಗಿರುತ್ತೆ ಅನ್ನೋದು. ಇವು ಆರ್ಡಿನರಿ ಲೈಫ್ನಲ್ಲಿ ಇಂಥ ಎಕ್ಸ್ಪೀರಿಯೆನ್ಸ್ಗಳು ಸಿಗೋದಿಲ್ಲ. ಸೊ ಆರ್ಡಿನರಿ ಲೈಫ್ನಲ್ಲಿ ಸಿಗುವಂಥ ಎಕ್ಸ್ಪೀರಿಯೆನ್ಸ್ಗಳು ಬೇರೆ ಇರ್ಬೋದು. ಭಾಳ ಅಂದರೆ ಒಂದೊಂದು ಚಂದ ಒಂದು ಊಟ ಮಾಡಿದಪ್ಪ ಅಂದ್ರೆ ಎಷ್ಟು ರುಚಿ ಐತಪ್ಪ ಅನ್ಬೋದು. ಯಾವುದೋ ಒಂದು ಹೂವಿನ ಸುವಾಸನೆ ಎಷ್ಟು ಚೆನ್ನಾಗಿದೆ ಅಂತೀವಿ, ಇವೆಲ್ಲ ಆರ್ಡಿನರಿ ಎಕ್ಸ್ಪೀರಿಯೆನ್ಸಸ್. ಆರ್ಟ್ ಕೊಡುವಂಥ ಒಂದು ಎಕ್ಸ್ಪೀರಿಯೆನ್ಸ್ ಇದೆಲ್ಲ, ಇಟ್ ಈಸ್ ಬಿಯಾಂಡ್ those common or ordinary experiences. The aesthetic experience is not a new or different kind of thing. It is similar to ordinary experiences. ಸೊ ಅದೇನು ಬಹಳ ಡಿಫ್ರೆಂಟ್ ಅಂತ ಏನಲ್ಲ, ಅದು ಕೂಡ ಸಿಮಿಲರ್ ಆಗಿರುತ್ತೆ, ಬಟ್ ಸ್ವಲ್ಪ ಡಿಫರೆಂಟ್ ಆಗಿರುತ್ತೆ ಅನ್ನೋದು. ರಿಚರ್ಡ್ಸ್ ಯೂಸಸ್ ಅ ವೆರಿ ಗ್ರಾಫಿಕ್ ಅನಾಲಜಿ ಟು ಎಕ್ಸ್ಪ್ಲೇನ್ ದಿಸ್ ಪಾಯಿಂಟ್. ಒಂದು ಗ್ರಾಫಿಕಲ್ ಅನಾಲಜಿಯನ್ನು ಇಲ್ಲಿ ಕೊಡ್ತಾನೆ. ಅನಾಲಜಿ ಅಂದರೆ ಒಂದು ನಿದರ್ಶನವನ್ನು ಕೊಡ್ತಾನೆ. ಸೊ ಏನು ನಿದರ್ಶನ ಕೊಡ್ತಾನಪ್ಪ ಅಂತಂದರೆ, when we look at a picture or read a poem or listen to music, we are not doing something quite unlike what we were doing on our way to the gallery or when we dressed the morning. He mentions ordinary activities like putting on clothes or walking down to an art gallery to emphasize his point that art experience is not of a fundamentally different kind. Art experience is more complex and more unified. Those who believe in a special aesthetic state would postulate a peculiar, unique value for it. Richards believes that aesthetic experiences are not sui generis, that is, they do not merely have intrinsic value. It is possible to analyze art experience and examine its value in terms of ordinary life because it is not a special state cut off from ordinary life. According to Richards, the two pillars upon which a theory of criticism must rest are an account of value and an account of communication. Richards believes that the human mind has developed because it is an instrument for communication. The arts are the supreme form of the communicative activity. Of course, the artist himself may not be conscious of this. He is not, as a rule, deliberately and consciously engaged in a communicative endeavor. The artist is concerned with getting the work right, regardless of its communicative aspect. Whether it is a poem or a play or a statue or a painting, the artist is wholly involved in making the work embody his experience. He cannot stop to consider the communicative aspect. It is always there at a subconscious level. The very process of getting the work right involves endowing it with great communicative power. Efficacy for communication is a main part of rightness. ಸೊ ಇಲ್ಲಿ ಅವನು ಏನು ಹೇಳ್ತಾನಪ್ಪ ಅಂತಂದರೆ, ಸೊ ನಾವು ಒಂದು ದಿನದಲ್ಲಿ ಬೇರೆ ಬೇರೆ ಥರದ ಆ್ಯಕ್ಟಿವಿಟಿಗಳನ್ನೆಲ್ಲ ಮಾಡ್ತಿರ್ತೀವಿ. ಬಟ್ ಎಲ್ಲ ಆ್ಯಕ್ಟಿವಿಟಿಗಳಿಗೂ ಸಮಾನವಾದಂತಹ ಆಸಕ್ತಿಯನ್ನು, ಸಮಾನವಾದಂಥ ಲಕ್ಷ್ಯವನ್ನು ಕೊಡೋದಿಲ್ಲ, ಹೌದಾ? ಸೊ ನಾವು ಡೈಲಿ ಬೆಳಗ್ಗೆ ಹೇಳ್ತೀವಿ, ಬ್ರಷ್ ಮಾಡ್ತೀವಿ, ರೆಡಿ ಆಗ್ತೀವಿ, ಬರ್ತಿರ್ತೀವಿ. ಸೊ ಅವಕ್ಕೆ ಯಾವಕ್ಕೂ ಅಷ್ಟು ಇಸ್ಥೆಟಿಕ್ ಸೆನ್ಸನ್ನು ಕೊಡೋದಿಲ್ಲ. ಬಟ್ ಯಾವುದೋ ಒಂದು ಚಿತ್ರವನ್ನು ನೋಡಬೇಕಾದಾಗ, ಯಾವುದೋ ಒಂದು ಹಾಡನ್ನು ಕೇಳಬೇಕಾದಾಗ, ಯಾವುದೋ ಒಂದು ಕವಿತೆಯನ್ನು ಓದಬೇಕಾದಾಗ ಭಾಳ ಲಕ್ಷ್ಯ ಕೊಟ್ಟು ನಾವು ಕೇಳ್ತೀವಿ. ಸೊ ಅದೇನಾಗುತ್ತಪ್ಪ ಅಂತಂದರೆ ನಮ್ಮ ಒಂದು ಪರ್ಸೆಪ್ಷನನ್ನು ಚೇಂಜ್ ಮಾಡುತ್ತೆ ಅಂತಷ್ಟೇ. ಎಲ್ಲವೂ ಕೂಡ ಸಾಮಾನ್ಯ ಅನುಭವಗಳೇ. ನಾವು ಕೊಡುವಂಥ ಒಂದು ಲಕ್ಷ್ಯ ಅಂತ ಏನು ಹೇಳ್ತೀವಿ, ನಾವು ಕೊಡುವಂಥ ಒಂದು ಅಟೆನ್ಷನ್ ಏನೈತಲ್ಲ, ಅದು ಡಿಫ್ರೆಂಟ್ ಆಗ್ತಾ ಹೋಗುತ್ತೆ ಅಷ್ಟೇ. So experience of art is more complex. It is complex, it's not common. ಸೊ ಅದೇನಾಗಿರುತ್ತೆ, ಇಟ್ ಈಸ್ ಮೋರ್ ಯೂನಿಫೈಡ್. ಸೊ ಹಾಗಾಗಿ ಅದು ಯೂನಿಫೈಡ್ ಆದಂತಹ ಒಂದು ಏಕೀಕೃತವಾದಂತಹ ಒಂದು ವ್ಯವಸ್ಥೆ ಇರುತ್ತೆ. ಆರ್ಟ್ನಲ್ಲಿ ಎಲ್ಲ ಸಂಗತಿಗಳು ಏನಾಗ್ತದೆ, ಎಲ್ಲ ಸೆನ್ಸಸ್ಗಳು ವರ್ಕ್ ಆಗಬೇಕಾಗುತ್ತೆ. ಆರ್ಟ್ನಲ್ಲಿ ಎಲ್ಲ ಒಂದು ಲಕ್ಷ್ಯವನ್ನು ಕೊಟ್ಟು ನಾವು ಕೇಳಬೇಕಾಗತ್ತೆ, ಎಲ್ಲ ಲಕ್ಷ್ಯದಿಂದ ವಿಚಾರ ಮಾಡಬೇಕಾಗತ್ತೆ ಒಂದು ಕವಿತೆಯನ್ನು ಆಸ್ವಾದಿಸಬೇಕಾದ್ರೆ.
ಅನ್ನೋದನ್ನು ನಾವಿಲ್ಲಿ ನೋಡಬೇಕಾಗುತ್ತೆ. ಸೊ ಏನಪ್ಪ ಅಂತಂದರೆ ದೇ ಡು ನಾಟ್ ಮಿಯರ್ಲಿ ಹ್ಯಾವ್ ಇಂಟ್ರೆನ್ಸಿಕ್ ವ್ಯಾಲ್ಯೂ. ಇಟ್ ಈಸ್ ಪಾಸಿಬಲ್ ಟು ಅನಲೈಸ್ ಆರ್ಟ್ ಎಕ್ಸ್ಪೀರಿಯನ್ಸ್ ಆ್ಯಂಡ್ ಎಕ್ಸಾಮಿನ್ ಇಟ್ಸ್ ವ್ಯಾಲ್ಯೂ ಇನ್ ಟರ್ಮ್ಸ್ ಆಫ್ ಆರ್ಡಿನರಿ ಲೈಫ್ ಬಿಕಾಸ್ ಇಟ್ ಈಸ್ ನಾಟ್ ಎ ಸ್ಪೆಷಲ್ ಸ್ಟೇಟ್ ಕಟ್ ಆಫ್ ಫ್ರಮ್ ಆರ್ಡಿನರಿ ಲೈಫ್. ಸೊ ಇದು ಕೂಡ ಆರ್ಡಿನರಿ ಲೈಫಿಂದ ಏನು ಭಾಳ ದೂರ ಇರುವಂಥ ವಿಷಯ ಅಲ್ಲ, ಆದರೆ ಏನಾಗುತ್ತೆ ಸ್ವಲ್ಪ ವಿಭಿನ್ನವಾಗಿರುತ್ತೆ ಅನ್ನೋದನ್ನು ಅಷ್ಟೇ ಹೇಳ್ತೀವಿ ನಾವು. So the two pillars upon which a theory of criticism must rest are an account of value and an account of communication. ಸೊ ಅಕೌಂಟ್ ಆಫ್ ವ್ಯಾಲ್ಯೂ ಒಂದು ಕಡೆ ಇರಬೇಕು, ಅಕೌಂಟ್ ಆಫ್ ಕಮ್ಯುನಿಕೇಷನ್ ಇನ್ನೊಂದು ಕಡೆ ಇರಬೇಕು ಅಂತ ಹೇಳ್ತಾನೆ. ವ್ಯಾಲ್ಯೂ ಅಂದರೆ ಅದರ ಮೌಲ್ಯ ಏನಿದೆ ಅದು ಏನು ಕಮ್ಯುನಿಕೇಟ್ ಮಾಡ್ತಾ ಇದೆ ಅನ್ನೋದು ಅದು ಮುಖ್ಯ ಆಗುತ್ತೆ ಅನ್ನೋಂಥದ್ದು. ದ ಸುಪ್ರೀಮ್ ಫಾರ್ಮ್ ಆಫ್ ದ ಕಮ್ಯುನಿಕೇಟಿವ್ ಆ್ಯಕ್ಟಿವಿಟಿ ಏನಪ್ಪ ಅಂತಾರೆ, ದ ಆರ್ಟ್ಸ್ ಆರ್ ದ ಸುಪ್ರೀಮ್ ಫಾರ್ಮ್ ಆಫ್ ಕಮ್ಯುನಿಕೇಟಿವ್ ಆ್ಯಕ್ಟಿವಿಟಿ. ಸೊ ಕಮ್ಯುನಿಕೇಷನಲ್ಲಿ ಬಹಳ ಸುಪ್ರೀಮ್ ಆದಂಥ ಕಮ್ಯುನಿಕೇಷನ್ ರೀ ಅದು. ಆರ್ಟ್ ಈಸ್ ಆಲ್ಸೋ ಎ ಕಮ್ಯುನಿಕೇಷನ್, ಪೊಯಿಟ್ರಿ ಈಸ್ ಆಲ್ಸೋ ಎ ಕಮ್ಯುನಿಕೇಷನ್. ಅದು ಕೂಡ ಒಂದು ವಿಷಯವನ್ನು ಹೇಳ್ತಾ ಇರುತ್ತೆ, ಹೇಳುವಂಥ ರೀತಿ, ಹೇಳುವಂಥ ಮೌಲ್ಯ ಬೇರೆ ಇರುತ್ತೆ ಅಷ್ಟೇ. ಸಾಮಾನ್ಯ ಜನರಾಗಿ ನಾವು ಸಾಮಾನ್ಯ ಜೀವನದಲ್ಲಿ ಅನೇಕ ಕಮ್ಯುನಿಕೇಷನನ್ನು ಮಾಡ್ತೀವಿ ರೀ, ಬಟ್ ಈ ಆರ್ಟ್ ಯಾಕೆ ವಿಭಿನ್ನ ಅನ್ನಿಸ್ಕೊಳ್ಳುತ್ತಂದರೆ ಇದರ ಒಂದು ಮೌಲ್ಯ ವಿಭಿನ್ನವಾಗಿರುತ್ತೆ ಅನ್ನೋದನ್ನು ನಾವಿಲ್ಲಿ ಗಮನಿಸಬೇಕಾಗುತ್ತೆ. Okay, let's go to the next paragraph. Criticism should not concern itself with the undeclared motives of the artist. So criticism ಏನು ಮಾಡಬಾರ್ದು, should not concern itself with the undeclared motives of the artist. ಸೊ ಆರ್ಟಿಸ್ಟನು ಕೆಲವೊಂದು ಮೋಟಿವ್ಗಳಿರ್ತಾವೆ ರೀ, ಅವು ಡಿಕ್ಲೇರ್ ಮಾಡಿರೋದಿಲ್ಲ. ಅವನು ಆ ಡಿಕ್ಲೇರ್ ಮಾಡದೇ ಇರುವಂಥ ಆಸ್ಪೆಕ್ಟ್ಗಳನ್ನು ಕೆಲವೊಬ್ರು ವಿಮರ್ಶಕರು ಏನು ಮಾಡ್ತಾರೆ, ಅದನ್ನು ಹೇಳಕ್ಕೆ ಬರ್ತಾರೆ ರೀ. ಅವ ಅದನ್ನು ಹೇಳಿರಂಗೆ ಇಲ್ಲ ಪಾಪ. ಇವರು ವಿಮರ್ಶಕರು ಬಂದು ಏನು ಮಾಡ್ತಾರೆ, ಇಲ್ಲ ಅವ ಹಂಗೆ ಹೇಳಿದ್ದ, ಅವನ ಉದ್ದೇಶ ಅದಾಗಿತ್ತು, ಇದ್ರ ಮೂಲಕ ಅದನ್ನು ಹೇಳೋಕ್ಕೆ ಇಷ್ಟಪಡ್ತಾ ಇದ್ದಾರೆ, ಹಂಗೆ ಹಿಂಗೆ ಅಂತೆಲ್ಲ ಹೇಳಿದರು. ಸೊ ಅವಾಗ ಏನಾಗುತ್ತೆ, ಆ ಥರ ಕೆಲಸವನ್ನು ಮಾಡಬಾರ್ದು. ರಿಚರ್ಡ್ಸ್ ಬಿಲೀವ್ಸ್ ದ್ಯಾಟ್ ದ ಮೆಂಟಲ್ ಪ್ರಾಸೆಸಸ್ ಆಫ್ ದ ಪೋಯೆಟ್ ಆರ್ ನಾಟ್ ಅ ವೆರಿ ಪ್ರಾಫಿಟಬಲ್ ಫೀಲ್ಡ್ ಫಾರ್ ಇನ್ವೆಸ್ಟಿಗೇಷನ್. ಇಟ್ ಈಸ್ ಡೇಂಜರಸ್ ಟು ಟ್ರೈ ಟು ಅನಲೈಸ್ ದ ಇನ್ನರ್ ವರ್ಕಿಂಗ್ಸ್ ಆಫ್ ದ ಆರ್ಟಿಸ್ಟ್ ಮೈಂಡ್ ಬೈ ದ ಎವಿಡೆನ್ಸ್ ಆಫ್ ಹಿಸ್ ಆರ್ಟಿಸ್ಟಿಕ್ ವರ್ಕ್. ಸೊ ಏನಪ್ಪ ಅಂತಂದರೆ, ಮೆಂಟಲ್ ಪ್ರಾಸೆಸ್ ಒಂದು ನಡೆದಿರುತ್ತೆ ಪೋಯೆಟ್ನ ಮನಸ್ಸಿನಲ್ಲಿ ಆ ಕೃತಿಯನ್ನು ಬರಿಬೇಕಾದಾಗ. ಸೊ ಅದನ್ನು ನಾವು ಅನಲೈಸ್ ಮಾಡೋಕ್ಕೆ ಹೋಗಬಾರ್ದು. ಅದನ್ನು ಯು ಶುಡ್ ನಾಟ್ ಇನ್ವೆಸ್ಟಿಗೇಟ್ ಇಟ್. ಯಾಕೆ ಬರ್ದ ಇವನು, ಯಾಕೆ ಈ ಥರ ಇದನ್ನು ತೊಗೊಂಬಂದ, ಹಿಂಗೆ ಬರ್ದಾನಂದ್ರೆ ಇವನ ಜೀವನದಲ್ಲಿ ಏನೋ ಅಂಥದ್ದು ನಡೆದಿದೆ ಅಂತೇಳಿ ಅದನ್ನು ಇನ್ವೆಸ್ಟಿಗೇಟ್ ಮಾಡ್ತಾ ಕೂಡಬಾರ್ದು. ಏನು ಹೇಳಿದಾನೆ ಅದನ್ನಷ್ಟೇ ಇಟ್ಕೋಬೇಕೆ ಹೊರತು ಯಾಕೆ ಹೇಳಿದ, ಹೆಂಗೆ ಹೇಳಿದ, ಯಾವ ಉದ್ದೇಶಕ್ಕಾಗಿ ಹೇಳಿದ, ಇವನ ಹಿಂದಿನ ಉದ್ದೇಶ ಏನಿತ್ತು, ಅದಕ್ಕೆ ಇದು ಕಾರಣ ಆಗಿರ್ಬೋದಾ ಅಂತೆಲ್ಲ ನಾವು ಇದನ್ನು ಮಾಡೋಕ್ಕೆ ಹೋಗ್ಬಾರ್ದು. ಅದೊಂದು ಪೋಸ್ಟ್ ಮಾರ್ಟಮ್ ಮಾಡೋಕ್ಕೆ ಹೋಗ್ಬಾರ್ದು. ಎಷ್ಟೈತೆ ಅಷ್ಟೇ ನೋಡಬೇಕು ಅಂತ ಅವ್ರು ಹೇಳ್ತಾರೆ. ಯಾಕಂದರೆ ಇಲ್ಲಿ ಒಂದು ಮಾತು ಬರುತ್ತೆ, ಏನಪ್ಪ ಅಂತಂದರೆ, ತುಘಲಕ್ ಅನ್ನುವಂಥ ಒಂದು ನಾಟಕವನ್ನು ಯಾರು ಬರೆದಿದ್ರು, ಗಿರೀಶ್ ಕಾರ್ನಾಡ್ ಅವರು ಬರೆದಿದ್ರು. ಸೊ ಆ ನಾಟಕದಲ್ಲಿ ಒಬ್ಬ ಕನಸುಗಾರ ತುಘಲಕ್ಕನ್ನು ತೋರಿಸ್ತಾರೆ. ಕನಸು ಕಾಣುವಂಥ ವ್ಯಕ್ತಿ, ಹೊಸ ಹೊಸ ಯೋಜನೆಗಳನ್ನ ತರೋಕ್ಕೆ ಪ್ರಯತ್ನ ಮಾಡುವಂಥ ಒಬ್ಬ ವ್ಯಕ್ತಿ ಇರ್ತಾನೆ ತುಘಲಕ್. ಸೊ ಆ ಒಂದು ಕನಸುಗಳು ಭಾಳಷ್ಟು ಇರ್ತವೆ, ಆದರೆ ಈಡೇರಿಸುವಲ್ಲಿ ಭಾಳ ವಿಫಲನಾಗ್ತಾನೆ. ಸೊ ಅವನ ಪಾತ್ರ, ಅವನ ಒಂದು ಕೆಲವೊಂದಿಷ್ಟು ಸಾಲಿಲೋಕೀಸ್ ಇದಾವೆ ರೀ. ಸಾಲಿಲೋಕೀಸ್ ಅಂದರೆ ತನ್ನಷ್ಟಕ್ಕೆ ತಾನೇ ಆಡುವಂಥ ಮಾತುಗಳು, ಸ್ಟೇಜ್ ಮೇಲೆ ತುಘಲಕ್ಕನ ಬಾಯಿನಲ್ಲಿ ಬರ್ತಕ್ಕಂಥ ಮಾತುಗಳನ್ನ ಕೇಳಿದಾಗ ಎಂಥ ಒಂದು ವಿಷನರಿ ಆಗಿದ್ದ, ಎಂಥ ಒಬ್ಬ ಕನಸುಗಳನ್ನ ಕಾಣ್ತಕ್ಕಂಥ, ಮುಂದೆಲ್ಲ ಈ ಥರ ಆಗಬೇಕು ಅನ್ನೋಂಥ. ಯಾಕಂದರೆ ನಾವು ಇವತ್ತೆಲ್ಲ ಏನು ಮಾತಾಡ್ತಾ ಇದ್ದೀವಿ, ಡಿಜಿಟಲ್ ಕರೆನ್ಸಿ ಬಗ್ಗೆ ಮಾತಾಡ್ತಾ ಇದ್ದೀವಿ. ಅವತ್ತು ಬಂಗಾರ ಬೆಳ್ಳಿ ನಾಣ್ಯಗಳಿದ್ದಂಥ ಸಮಯದಲ್ಲಿ ಚರ್ಮದ ನಾಣ್ಯಗಳು ಬಗ್ಗೆ ವಿಚಾರ ಮಾಡಿದಂಥ. ಸೊ ಪೇಪರ್ ಕರೆನ್ಸಿ ಅಂತ ಇವತ್ತು ಮಾತಾಡ್ತೀವಿ ನಾವು. ಪೇಪರ್ ಕರೆನ್ಸಿಗಿನ ಮುಂಚೆನೇ ಅವಾಗೇ ಅವನು ವಿಚಾರ ಮಾಡಿ ಹೇಳಿದ್ದ. ಸೊ ಮುಂದೆ ಅದು ನಿಜ ಆಯಿತು. ಸೊ ಪೇಪರ್ ಕರೆನ್ಸಿಗೂ ಮುಂದೆ ನಾವು ಇವತ್ತು ಏನು ಮಾಡಿದೀವಿ, ಈಗ ಡಿಜಿಟಲ್ ಕರೆನ್ಸಿ ಬಗ್ಗೆ ಮಾತಾಡ್ತಾ ಇದ್ದೀವಿ. ಇವತ್ತು ಏನಾಗಿದೆಪ್ಪ ಅಂತಂದರೆ, ಎಲ್ಲಿ ಹೋದಲ್ಲಿ ಡಿಜಿಟಲ್ ಕರೆನ್ಸಿ. ಯಾಕೆ ಡಿಜಿಟಲ್ ಕರೆನ್ಸಿ? ಒಂದು ಇಲ್ಲಿ ಹಣದ ಒಂದು ಸಾಗಾಣಿಕೆಯ ಪ್ರಾಬ್ಲಮ್ ಇರೋದಿಲ್ಲ. ಈಗ ನೀವು 1 ಲಕ್ಷ ರೂಪಾಯಿ ಏನು ಮಾಡ್ಬೇಕಾಯ್ತು, ಇನ್ನೊಬ್ಬ ಕೊಡ್ಬೇಕಾಯ್ತು ಅಂತ ಅಂದ್ಕೊಡ್ರಿ. ಮಾರ್ಕೆಟಿಗೆ ಹೋಗಿ ಏನೋ ತೊಗೊಂಬರ್ಬೇಕು 1 ಲಕ್ಷ ರೂಪಾಯಿ ಐಟಮ್. ಇಲ್ಲಿಂದ ಮಾರ್ಕೆಟ್ಗೆ ಹೋಗುತ್ತಾನ 1 ಲಕ್ಷ ರೂಪಾಯಿ ಸೇಫ್ ಆಗಿರುತ್ತಂತ ಏನು ಗ್ಯಾರಂಟಿ? ಯಾರು ಕದ್ಕೊಂಡು ಹೋದ್ರೆ ಏನು ಮಾಡೋದು? ಹೌದಾ? ಅದೇ ನಾನು ಏನು ಮಾಡ್ಬೋದು, ಮೊಬೈಲ್ ಇತ್ತು, ಮೊಬೈಲ್ ಮೂಲಕ ಆನ್ಲೈನ್ ಪೇಮೆಂಟ್ ಮಾಡಿದೆ ಆರಾಮಾಗಿ. ಈಗ ನಾನು ಮೊಬೈಲಲ್ಲಿ 6 ಲಕ್ಷ ರೂಪಾಯಿ ಅದಾದ್ರೆ ಅಂತೀರಾ? ಇಲ್ಲ, ಇರ್ತಾರೆ. ಅದರಲ್ಲೇ ಬಿಟ್ಕಾಯಿನ್ ಅವೆಲ್ಲ ಬರ್ತವೆ. ನಾನು ಹೇಳ್ತಾ ಇರೋದು ಆನ್ಲೈನ್ ಬ್ಯಾಂಕಿಂಗ್ ಅಥವಾ ಏನಂತೀವಿ ನಾವು, ಡಿಜಿಟಲ್ ಮನಿ ಟ್ರಾನ್ಸ್ಫರ್ ಬಗ್ಗೆ ಮಾತಾಡ್ತಾರೆ. ಪ್ಲಾಸ್ಟಿಕ್ ಮನಿ ಅಂತ ಏನು ಹೇಳ್ತೀವಿ, ಆ ಥರ ಡಿಜಿಟಲ್ ಕರೆನ್ಸಿ, ದ್ಯಾಟ್ ಈಸ್ ಅದರ್ ಥಿಂಗ್. ಅದ್ರ ಬಗ್ಗೆ ಬಿಟ್ಕಾಯಿನು ಇನ್ನೊಂದು ಏನೋ ತರಬೇಕು ಇಂಡಿಯಾದವ್ರು ಅಂತೆಲ್ಲ ಪ್ಲ್ಯಾನ್ ಮಾಡ್ತಾಯಿದ್ದಾರೆ, ಅದು ಬೇರೆ. ಬಟ್ ನಾನು ಹೇಳ್ತಾ ಇರೋದು ಕರೆನ್ಸಿನೇ ಇಲ್ಲದೆ ಕರೆನ್ಸಿ ವ್ಯವಹಾರ ಮಾಡ್ತಾಯಿದ್ರು. ಹೌದಾ? ಯಾವುದೋ ಒಂದು ಅಂಗಡಿಗೆ ಹೋಗ್ತೀರಿ,
ಏನೋ ಒಂದು ಖರೀದಿ ಮಾಡ್ತೀರಿ, ಯಾವ್ದಾರು ಏನೋ UPI ಸ್ಕ್ಯಾನ್ ಮಾಡ್ತೀರಿ, ಪೇ ಮಾಡಿ ಬಂದುಬಿಡ್ತೀರಿ. ಪೆಟ್ರೋಲ್ ಬಂಕಿಗೆ ಹೋಗ್ತೀರಿ, ಪೆಟ್ರೋಲ್ ಹಾಕ್ಸ್ಕೊಳ್ತೀರಿ, ಸ್ಕ್ಯಾನ್ ಮಾಡಿ ಬಂದುಬಿಡ್ತೀರಿ. ಸೊ ಮೊದಲೆಲ್ಲ ನಾವು ವಿಚಾರ ಮಾಡ್ತೀವಿ ಈ ಥರ ಸಿಸ್ಟಮ್ ಬಂದರೆ ಹೆಂಗಿರ್ತಿತ್ತಪ್ಪ ಅಂತ ನಾನು ವಿಚಾರ ಮಾಡ್ತಿದ್ದೆವು. ಕ್ಯಾಶ್ನೇ ಇಲ್ಲಾರ್ದೆ ವ್ಯವಹಾರ ಮಾಡ್ಬೋದನೋ, ಏನಾರು ಒಂದು ಸಿಸ್ಟಮ್ ಬರ್ಬೋದನೋ ಅಂತ ಥಿಂಕ್ ಮಾಡ್ತಿದ್ದೆ. ಇವತ್ತು ಬಂದಿದೆ ಅದು. ಇನ್ನೂ ಒಂದು ನಂದು ಏನಿದೆ, ಈ ಬಸ್ಗಳಲ್ಲಿ ಕಂಡಕ್ಟರ್ಗಳು ಕೂಡ ಆ ಥರದ ಸಿಸ್ಟಮ್, ಒಂದು UPI ಸ್ಕ್ಯಾನರ್ ಹಿಡ್ಕೊಂಡು ಇಡಬೇಕಂತ ನಂದು ಒಂದಿದೆ. ಮುಂದೆ ಬಂದರೂ ಬರ್ಬೋದು, ಹೇಳೋಕ್ಕಾಗಿಲ್ಲ. ಸೊ ಆ ಥರದ ಒಂದು ಸಿಸ್ಟಮ್. ಈಗ ನೀವು ಮೆಟ್ರೋದಲ್ಲಿ ಅಡ್ಡಾಡಿರಿ ಅಂದ್ರೆ ಅಲ್ಲಿ ಒಂಥರ ಸಿಸ್ಟಮ್ ಇದೆ. ಅಲ್ಲಿ ಹೆಂಗಪ್ಪ ಅಂತಂದರೆ ಅವ್ರು ಒಂಥರ ಕಾರ್ಡ್ ಕೊಡ್ತಾರೆ. ಆ ಕಾರ್ಡಿಗೆ ರೀಚಾರ್ಜ್ ಮಾಡಿಸಿ ಜಸ್ಟ್ ಆ ಕಾರ್ಡ್ ತೋರಿಸಿ ನೀವು ಒಳಗೆ ಹೋಗ್ತೀರಿ. ಮತ್ತು ಕಾರ್ಡ್ ತೋರಿಸಿ ಎಲ್ಲಿ ಹೊರಗೆ ಬರ್ತೀರಿ, ಅಲ್ಲಿಂದ ಎಲ್ಲಿಗೆ ಬಂದರೆ ಅದು ಅವರೇ ಕೌಂಟ್ ಮಾಡಿ ಅಷ್ಟು ರೊಕ್ಕಕ್ಕೆ ಅವರೇ ಕಟ್ ಮಾಡ್ಕೊತಾರೆ. ಹಂಗೆ ಈಗ ಫಾಸ್ಟ್ಯಾಗ್ ಅಂತ ಬಂದೈತಿ ಕಾರ್ಗಳಿಗೆ. ಟೋಲ್ ಕೊಡಬೇಕಾದ್ರೆ ಏನೋ ನೀವು ದುಡ್ಡು ಕೊಡಬೇಕಾಗಿ. ಸೊ ಈ ಥರ ಎಲ್ಲ ನೋಡಿದಾಗ ಜಗತ್ತು ಯಾವ ರೀತಿ ಬದಲಾಗ್ತದೆ. ಇಂಥ ಎಲ್ಲ ಬದಲಾವಣೆಗಳನ್ನು ಆವಾಗಲೇ ತುಗುಲಕ್ಕೆ ವಿಚಾರ ಮಾಡಿದ್ದ. ಈ ಕರೆನ್ಸಿ ಇದೊಂದು ಎಷ್ಟು ಕಷ್ಟ ಆಗ್ತಾಯಿದೆ, ಟ್ರಾನ್ಸಾಕ್ಷನ್ ಆಫ್ ಮನಿ, ಹಣದ ವ್ಯವಹಾರ. ಈಗ ಬಂಗಾರ ಬೆಳ್ಳಿ ನಾಣ್ಯಗಳು ನೋಡಿರಿ, ಲೆಕ್ಕ ಹಾಕ್ರಿ ಹೆಂಗೆ ತೊಗೊಂಡು ಅಡ್ಡಾಡ್ತಿದ್ದಿರ್ಬೋದು ಆಗಿನ ಕಾಲದಾಗ. ಈಗ ನೋಟ್ಗಳನ್ನ ಹೊತ್ಕೊಂಡು ಹೋಗಕ್ಕೆ ಎಷ್ಟು ವಜ್ಜಾಗತ್ತೆ ನಮಗೆ. ಏನು ನಾಣ್ಯಗಳು, ಅಷ್ಟಷ್ಟು ಗ್ರಾಮು, ಅಷ್ಟಷ್ಟು ಬೆಳ್ಳಿ ನಾಣ್ಯ, ಅಷ್ಟಷ್ಟು ಇದರ ನಾಣ್ಯ ಅಂತಂದರೆ ಸೊ ಅವ್ನು ಯಾವ ರೀತಿ ಸಾಗಿಸ್ತಾ ಇದ್ದಿರಬಹುದು. ಅವನ್ನೆಲ್ಲ ನೋಡಿದಾಗ ಅವಾಗ ಅವನು ಚರ್ಮದ ನಾಣ್ಯದ ಬಗ್ಗೆ ವಿಚಾರ ಮಾಡ್ತಾನೆ, ತಾಮ್ರದ ನಾಣ್ಯದ ಬಗ್ಗೆ ವಿಚಾರ ಮಾಡ್ತಾನೆ. ಸೊ ಆ ಥರದ ಒಬ್ಬ ವ್ಯಕ್ತಿ. ಸೊ ಇದನ್ನು ಓದಿದಂಥ ಒಂದಿಷ್ಟು ವಿಮರ್ಶಕರು ಏನು ಮಾಡ್ತಾರೆ, ತುಘಲಕ್ ನಾಟಕವನ್ನು ಕಾರ್ನಾಡರ ತುಘಲಕ್ ನಾಟಕವನ್ನು ಓದಿದಂಥ ಜನ ಏನು ಮಾಡ್ತಾರಪ್ಪ ಅಂತಂದರೆ ಹೇಳ್ತಾರೆ, ಇಲ್ಲ ಈ ನಾಟಕದ ಹಿಂದೆ ಗಿರೀಶ್ ಕಾರ್ನಾಡ್ ಅವರು ನೆಹರು ಅವರ ಒಂದು ವ್ಯಕ್ತಿತ್ವವನ್ನು ತೊಗೊಂಬಂದಿದ್ದಾರೆ. ಅಲ್ಲಿ ನೆಹರು ಅವರ ಆಡಳಿತದ ಪ್ರಭಾವ ಅವ್ರ ಮೇಲೆ ಆ ರೀತಿಯಾಗಿ ಆಗಿದೆ. ನೆಹರು ತುಘಲಕ್ಕನ ಪಾತ್ರ ನೆಹರು ನನ್ನ ಹೋಲುತ್ತದೆ ಅಂತ ಹೇಳಿದ್ರು ಎಷ್ಟೋ ಜನ. ಆವಾಗ ಇವನು ಕೇಳಿದರು ಈಗ ಕಾರ್ನಾಡನ್ನು, ಇದು ಏನು ಅಂತೀರಿ? ಇಲ್ಲ ನಾನು ಹಂಗೆ ಇಟ್ಕೊಂಡೇನು ಬರ್ದಿಲ್ಲ, ಬಟ್ ನನಗೆ ಹಂಗೆ ಅನ್ಸಕ್ಕೆ ಶುರು ಆಗಿದೆ ಈಗ ಅಂತ ಹೇಳ್ತಾನೆ ಅವನು. ಅಂದರೆ ಏನರ್ಥ, ಇವರು ಅವನು ಚೇಂಜ್ ಮಾಡಿಬಿಟ್ರು. ಯಾರೋ ಲೇಖಕರು ಹಂಗೆ ಇಟ್ಕೊಂಡು ಅವನ ಇಂಟೆನ್ಷನ್ ಇರಲಿಲ್ಲ ಪಾಪ ಅವನಿಗೆ ಏನು ಮಾಡಿಬಿಟ್ರು ಈ ಥರ ಹೇಳ್ತಾನೆ. ಅದನ್ನು ಬೇಡ ಅಂತಾನೆ ಅವನು, ಯಾರು ಐ ರಿಚರ್ಡ್ಸ್. ಸೊ ಅವನೇನು ಹೇಳ್ತಾನೆ, ಕ್ರಿಟಿಸಿಸಮ್ ಶುಡ್ ನಾಟ್ ಕನ್ಸರ್ನ್ ಇಟ್ ಸೆಲ್ಫ್ ವಿತ್ ದ ಅನ್ಡಿಕ್ಲೇರ್ಡ್ ಮೋಟಿವ್ಸ್ ಆಫ್ ದ ಆರ್ಟಿಸ್ಟ್. ಅನ್ಡಿಕ್ಲೇರ್ಡ್ ಮೋಟಿವ್ ಅದು ಬಹುಶಃ ಅವನ ತಲೆಗೆ ಇತ್ತೋ ಇರಲೇ ಇಲ್ಲ. ಅವನ ತಲೆಯಾಗ, ನೆಹರೂನ ತಲೆಯಾಗ ಇರಲೇ ಇಲ್ಲ, ನೆಹರು ಕಾರ್ನಾಡನ ತಲೆಯಲ್ಲಿ ಇರಲೇ ಇಲ್ಲ ಆ ಥರ ಬರಿಬೇಕಾದಾಗ. ಬಟ್ ಇವ್ರು ಏನು ಮಾಡಿಬಿಟ್ರು, ಆ ಅನ್ಡಿಕ್ಲೇರ್ಡ್ ಮೋಟಿವನ್ನು ತೊಗೊಂಬಂದ್ಬಿಟ್ರು. ಸೊ ಈ ಥರ ಎಲ್ಲ ನಡೀತಾ ಇರುತ್ತೆ. ಸೊ ಈ ಥರದ ಇನ್ವೆಸ್ಟಿಗೇಷನ್ಗಳಿಗೆ ನಾವು ಕೈ ಹಾಕಬಾರ್ದು. ಯಾಕೆ ಈ ಕೃತಿಯನ್ನು ಬರೆದ, ಕೃತಿ ಹಿಂದಿನ ಉದ್ದೇಶ ಏನಾಗಿರುವ ಅಂಥವೆಲ್ಲ ನೋಡೋಕೆ ಹೋಗಬೇಡ್ರಿ. ಕೃತಿಯನ್ನಷ್ಟೇ ವಿಮರ್ಶೆ ಮಾಡಿರಿ. ಸೊ ನ್ಯೂ ಕ್ರಿಟಿಸಿಸಮ್ ಹೇಳೋದು ಅದನ್ನೇ, ಪ್ರಿನ್ಸಿಪಲ್ಸ್ ಆಫ್ ನ್ಯೂ ಕ್ರಿಟಿಸಿಸಮ್ ಅಥವಾ ಪ್ರಿನ್ಸಿಪಲ್ಸ್ ಆಫ್ ಲಿಟರರಿ ಕ್ರಿಟಿಸಿಸಮ್. ಇವೆಲ್ಲ ಐ ರಿಚರ್ಡ್ಸ್ ಹೇಳೋದು ಏನಪ್ಪ ಅಂದರೆ, ದೇ ಕಾನ್ಸಂಟ್ರೇಟ್ ಓನ್ಲಿ ಆನ್ ದ ವರ್ಕ್. ಏನು ಕೃತಿ ಇದೆ ಅದನ್ನಷ್ಟೇ ಓದ್ರಿ, ಉಳಿದು ಯಾವುದನ್ನು ವಿಚಾರ ಮಾಡೋಕ್ಕೆ ಹೋಗಬೇಡ್ರಿ ಅಂತಲೇ ಹೇಳ್ತಾರೆ. ಹೌದಾ? ಸೊ ಅದನ್ನೇ ಇಲ್ಲಿ ಅವ್ರು ಹೇಳ್ತಾರೆ. ಇಟ್ ಈಸ್ ಡೇಂಜರಸ್ ಟು ಅನಲೈಸ್ ದ ಇನ್ನರ್ ವರ್ಕಿಂಗ್ಸ್ ಆಫ್ ದ ಆರ್ಟಿಸ್ಟ್ ಮೈಂಡ್ ಬೈ ದ ಎವಿಡೆನ್ಸ್ ಆಫ್ ಹಿಸ್ ಆರ್ಟಿಸ್ಟಿಕ್ ವರ್ಕ್. ಆರ್ಟಿಸ್ಟಿಕ್ ವರ್ಕನ್ನು ಹಿಡ್ಕೊಂಡು ಅವ್ನ ತಲೆಗೆ ಏನು ನಡೆದಿತ್ತು ಅಂತ ನೀವು ಯಾವತ್ತೂ ವಿಚಾರ ಮಾಡೋಕ್ಕೆ ಹೋಗಬೇಡ್ರಿ. ಇಟ್ ಈಸ್ ವೆರಿ ಡೇಂಜರಸ್ ಅಂತ ಹೇಳ್ತಾನೆ. ಯಾಕೆ ನೀವು ವಿಚಾರ ಮಾಡ್ತೀರಪ್ಪ, ಅವ್ನು ನೆಹರೂನಾರು ಇಟ್ಕೊಂಡು ಬರೆಯೋಲ್ಲ, ವಾಜಪೇಯಿನ ಇಟ್ಕೊಂಡಾರು ಬರೆಯೋಲ್ಲ, ನಿಮಗೇನು ಆಗೋದೈತಿ? ಕೃತಿಯನ್ನು ಎಂಜಾಯ್ ಮಾಡಿರಿ, ಕೃತಿಯನ್ನು ತಿಳ್ಕೊಡ್ರಿ ಅಂತ ಹೇಳ್ತಾರೆ ಅಷ್ಟೇ ಅವರು. ಇಟ್ ಈಸ್ ನಾಟ್ ಪಾಸಿಬಲ್ ಟು ವೆರಿಫೈ ವಾಟ್ ವೆಂಟ್ ಆನ್ ಇನ್ ದ ಆರ್ಟಿಸ್ಟ್ಸ್ ಮೈಂಡ್ ಜಸ್ಟ್ ಆ್ಯಸ್ ವಿ ಕೆನಾಟ್ ಬಿ ಶ್ಯೂರ್ ವಾಟ್ ಗೋಸ್ ಆನ್ ಇನ್ ಅ ಡ್ರೀಮರ್ಸ್ ಮೈಂಡ್. ವೆರಿ ಆಫನ್ ದ ಮೋಸ್ಟ್ ಪ್ಲಾಸಿಬಲ್ ಎಕ್ಸ್ಪ್ಲನೇಷನ್ಸ್ ಆಫ್ ದ ಆರ್ಟಿಸ್ಟ್ ಮೆಂಟಲ್ ಪ್ರೋಸೆಸ್ ಮೇ ಬಿ ಕ್ವೈಟ್ ರಾಂಗ್. ಸೊ ನಾವು ಎಷ್ಟೇ ಅನಲೈಸ್ ಮಾಡ್ತೀವಿ, ಏನೇ ಮಾಡ್ತೀವಿ ಅಂದರೂ ಅದನ್ನು ಅನಲೈಸಿಸ್ ಮಾಡೋಕ್ಕಾಗಿಲ್ಲ ರೀ. ಎಷ್ಟೋ ಸಲ ನಮಗೆ ಬಿದ್ದಂಥ ಕನಸುಗಳೇ ನಮ್ಗೆ ಅರ್ಥ ಆಗಿಲ್ಲ, ಯಾಕೆ ಈ ಕನಸು ಬಿತ್ತು ಏನು ಅಂಥೇಳಿ. ಸೊ ಕೆಲವೊಂದಿಷ್ಟು ಏನಿರ್ತವೆ, ಬಿಡಿಸಲಾಗದ ನಿಗೂಢತೆಗಳಿರ್ತವೆ. ಅಂಥದ್ರಲ್ಲಿ ಒಬ್ಬ ಯಾವುದೋ ಆರ್ಟಿಸ್ಟ್ ಬರೆದದ್ದನ್ನು ಇವು ಇಂಥದಕ್ಕೆ ಹಿಂಗೇ ಬರೆದಂತ ನಾವು ಅನಲೈಸ್ ಮಾಡೋಕ್ಕಾಗುತ್ತಾ ಮೂರನೇ ವ್ಯಕ್ತಿಗಳಾಗಿ ಅಂಥೇಳಿ ಇವನು ಹೇಳ್ತಾನೆ. ಯು ಕೆನಾಟ್ ಬಿ ಶ್ಯೂರ್ ವಾಟ್ ಗೋಸ್ ಆನ್ ಇನ್ ಡ್ರೀಮರ್ಸ್ ಮೈಂಡ್. ಆ ಕನಸುಗಾರನ ತಲೆಯಲ್ಲಿ ಏನು ಓಡ್ತಾ ಇದೆ ಅಂತ ನಿಮಗೇನು ಗೊತ್ತಾಗುತ್ತೆ? ಯು ಕೆನಾಟ್ ಬಿ ಶ್ಯೂರ್ ಅಬೌಟ್ ವಾಟ್ ಈಸ್ ಗೋಯಿಂಗ್ ಆನ್ ಇನ್ ದ ಡ್ರೀಮರ್ಸ್ ಮೈಂಡ್. ವೆರಿ ಆಫನ್ ದ ಮೋಸ್ಟ್ ಪ್ಲಾಸಿಬಲ್ ಎಕ್ಸ್ಪ್ಲನೇಷನ್ಸ್ ಆಫ್ ದ ಆರ್ಟಿಸ್ಟ್ ಮೆಂಟಲ್ ಪ್ರೋಸೆಸ್ ಮೇ ಬಿ ಕ್ವೈಟ್ ರಾಂಗ್. ಸೊ ನೀವು ಎಂಥದೇ ಎಕ್ಸ್ಪ್ಲನೇಷನ್ ಕೊಡ್ತೀರಪ್ಪ ಅಂತಂದ್ರೆ ಅದು ರಾಂಗ್ ಇರಬಹುದು. ಯಾಕಂದರೆ ಅವನ ತಲೆಯಲ್ಲಿ ಏನು ನಡೆದಿದೆ ಅಂತ ನಮಗೆ ಗೊತ್ತಾಗೋದಿಲ್ಲ. ಅದ್ರ ಬಗ್ಗೆ ವಿಚಾರ ಮಾಡೋಕ್ಕೆ ಹೋಗಬಾರ್ದು. ಅವನೇನು ಸುಮ್ಮನೆ ಹೇಳೋದಿಲ್ಲ ರೀ ಐ ರಿಚರ್ಡ್ಸ್. ಅವನೇನು ಹೇಳ್ತಾನೆ, ಟು ಪ್ರೂವ್ ದಿಸ್ ಪಾಯಿಂಟ್ ರಿಚರ್ಡ್ಸ್ ಟೇಕ್ಸ್ ಅಪ್ ಕೋಲ್ರಿಜ್ಸ್ ಫೇಮಸ್ ಪೋಯಮ್ ಕುಬ್ಲಾ ಖಾನ್. ಕುಬ್ಲಾ ಖಾನ್ ಪೋಯಮ್ ಬಗ್ಗೆ ನಾವು ಹೋದ ಇಯರ್ನಲ್ಲಿ ನೋಡಿದ್ವಿ. ವಿಕ್ಟೋರಿಯನ್ ಏಜ್ ಕವಿ, ವಿಕ್ಟೋರಿಯನ್ ಅಲ್ಲ, ರೊಮ್ಯಾಂಟಿಕ್ ಏಜ್ ಕವಿ ಎಸ್ ಟಿ ಕೋಲ್ರಿಜ್ ಅಂತ ಬರ್ತಾನೆ. ಅವನು
ಒಂದು ಸಲ ಏನು ಮಾಡಿರ್ತಾನೆ OPMನ್ನು ತೊಗೊಂಡು ಮಲಗಿರ್ತಾನೆ. ಮಲಗಿದಾಗ ಒಂದು ಕನಸು ಬಿದ್ದಿರುತ್ತೆ. ಆ ಕನಸನ್ನು ಅವನೇನು ಮಾಡ್ತಾನೆ ಅಲ್ಲಿ ಪೋಯಮನ ರೂಪದಲ್ಲಿ ಬರಿತಾ ಇರ್ತಾನೆ. ಕನಸಿನಲ್ಲಿ ಕಂಡಂಥ ವಿಚಾರವನ್ನು ಕುರಿತಾಗಿ ಪೋಯಮ್ ಬರಿತಿರ್ತಾನೆ. ಯಾರೋ ಒಂದು ಡಿಸ್ಟರ್ಬ್ ಮಾಡಿಬಿಡ್ತಾರೆ, ಆ ಪೋಯಮ್ ಅಲ್ಲಿಗೆ ಮರ್ತು ಹೋಗಿಬಿಡ್ತಾನೆ. ಅವನು ಅದು ಅಲ್ಲಿಗೆ ಉಳಿದು ಬಿಡುತ್ತೆ. ಅವನಿಗೆ ಯಾಕೆ ಆ ಥರ ಕನಸು ಬಿತ್ತು, ಯಾಕೆ ಹಾಗೆ ವಿಚಾರ ಮಾಡಿದ, ಈ ಕುಬ್ಲಾ ಖಾನ್ ಅಂದರೆ ಯಾರು, ಈ ಜನಾಡು ಅನ್ನೋಂಥ ಬಿಲ್ಡಿಂಗಲ್ಲಿ ಯಾಕೆ ಬಂತು ಅಂಥೇಳಿ ನಾವು ಎಕ್ಸ್ಪ್ಲೇನ್ ಮಾಡೋಕ್ಕಾಗಲ್ಲ ರೀ. ಆಗತ್ತೇನು ರೀ? ಕೋಲ್ರಿಜ್ಗೆ ಅಂಥ ಭಾವನೆ ಯಾಕೆ ಬಂತು, ಕುಬ್ಲಾ ಖಾನ್ ಬಗ್ಗೆ ಯಾಕೆ ಹೇಳಿದ ಅವನು ಅಂಥೇಳಿ. ಸೊ ಅದನ್ನು ನಾವು ಅನಲೈಸ್ ಮಾಡೋಕ್ಕೆ ಹೋಗ್ಬಾರ್ದು. ಕೋಲ್ರಿಜ್ ರೋಟ್ ಇಟ್ ಅಂಡರ್ ದ ಇನ್ಫ್ಲೂಯೆನ್ಸ್ ಆಫ್ OPM. ಅದು ಹೇಳಿದ್ನಲ್ಲ ನಾನು, OPM ಅಂದರೆ ಅಫೀಮು ಅಂತ ಕನ್ನಡದಾಗ ಹೇಳ್ತೀವಲ್ಲ, ಅಫೀಮನ್ನು ತೊಗೊಂಡು ಅವನು ಬರೆದಂಥವನು. Critics like Graves have presented a complex psychological explanation for the sources of the imagery in the poem. ಸೊ ಆ ಪೋಯಮ್ನಲ್ಲಿ ಬರ್ತಕ್ಕಂಥ ಪ್ರತಿಮೆಗಳು ಅಥವಾ ಚಿತ್ರಗಳು ಅಂತ ಏನು ಹೇಳ್ತೀವಿ, ಇಮೇಜಸ್, ಅವುಗಳ ಸೋರ್ಸ್ ಏನಿರ್ಬೋದು, ಅವುಗಳ ಮೂಲ ಏನಿರಬಹುದು ಅನ್ನೋದನ್ನು ಒಬ್ಬ ಸೈಕಾಲಜಿಸ್ಟ್ ಹೇಳ್ತಾ ಹೋಗ್ತಾನೆ, ಎಕ್ಸ್ಪ್ಲೇನ್ ಮಾಡ್ತಾ ಹೋಗ್ತಾನೆ. ರಿಚರ್ಡ್ಸ್ ಪಾಯಿಂಟ್ಸ್ ಔಟ್ ದ್ಯಾಟ್ ದ ಎಕ್ಸ್ಪ್ಲನೇಷನ್ ಈಸ್ ಮಚ್ ಸಿಂಪ್ಲರ್. ಸೊ ಅದು ಎಕ್ಸ್ಪ್ಲನೇಷನ್ ಬಹಳ ಸಿಂಪಲ್ ಆಗಿದೆ. ಕೋಲ್ರಿಜ್ ವಾಸ್ ಇನ್ಫ್ಲೂಯೆನ್ಸ್ಡ್ ಬೈ ಮಿಲ್ಟನ್. ರಿಚರ್ಡ್ಸ್ ಎಕ್ಸಾಮಿನ್ಸ್ ಲೈನ್ಸ್ 223 to 283 ಫ್ರಮ್ ಪ್ಯಾರಡೈಸ್ ಲಾಸ್ಟ್ book 4th. He quotes many lines from Milton's poem to establish it as the sources of the underground river, the fountain, and the Abyssinian made singing of Mount Abora of Coleridge's poem. Richards brings up this example to show the difficulties of speculating about the poet's mental processes. He feels that it would be wrong application of psychology. So ಏನಪ್ಪ ಅಂತಂದರೆ, ಯಾರೋ ಒಬ್ಬ ಏನೋ ಗ್ರೇವ್ಸ್ ಅನ್ನೋ ಒಂದು ಕ್ರಿಟಿಕ್, ಗ್ರೇವ್ ಅನ್ನುವಂಥ ಒಬ್ಬ ಕ್ರಿಟಿಕ್ ಇರ್ತಾನೆ. ಗ್ರೇವ್ಸ್ ಅನ್ನುವಂಥ ಒಬ್ಬ ವಿಮರ್ಶಕ ಏನು ಮಾಡ್ತಾನೆ ರೀ, ಆ ಒಂದು ಪೋಯಮ್ ಕುಬ್ಲಾ ಖಾನ್ ಹೆಂಗೆ ಬರ್ದ, ಯಾಕೆ ಬರ್ದ ಅಂತೆಲ್ಲ ಅನಲೈಸ್ ಮಾಡ್ತಾನೆ ಅವನು. ವಿಮರ್ಶಕ ಏನು ವಿಮರ್ಶಾತ್ಮಕವಾಗಿ ಸೈಕಲಾಜಿಕಲ್ ಪಾಯಿಂಟ್ ಆಫ್ ವ್ಯೂವಿಂದ ಅವನು ವಿಮರ್ಶೆಯನ್ನು ಮಾಡ್ತಾನೆ. ಸೊ ಅಲ್ಲಿ ಏನಾಗುತ್ತಪ್ಪ ಅಂತಂದರೆ, ಆ ಇಮೇಜನ್ನು ಬರೆಯೋದಕ್ಕೆ ಏನು ಕಾರಣ ಇರ್ಬೋದು ಅನ್ನೋದನ್ನೆಲ್ಲ ಅವನು ಸೈಕಲಾಜಿಕಲ್ ಗ್ರೌಂಡ್ಸಲ್ಲಿ ಎಕ್ಸ್ಪ್ಲೇನ್ ಮಾಡ್ತಾ ಹೋಗ್ತಾನೆ. ಸೊ ಇಲ್ಲಿ ರಿಚರ್ಡ್ಸ್ ಏನು ಮಾಡ್ತಾನೆ, ರಿಚರ್ಡ್ಸು ಒಂದು ವಿಷಯವನ್ನು ಪಾಯಿಂಟ್ಔಟ್ ಮಾಡ್ತಾನೆ. ಏನು ಪಾಯಿಂಟ್ಔಟ್ ಮಾಡ್ತಾನಪ್ಪ ಅಂತಂದರೆ, Richards points out that explanation is much simpler. Coleridge was influenced by Milton. Richards examines lines 223 to 283 from Paradise Lost. ಸೊ ಕೋಲ್ರಿಜ್ ಯಾಕೆ ಆ ಥರ ಬರೆದ ಅನ್ನೋದನ್ನು ರಿಚರ್ಡ್ಸ್ ಎಕ್ಸ್ಪ್ಲೈನ್ ಮಾಡ್ತಾನೆ. ನೀವು ಭಾಳ ಡೀಪಾಗಿ ಸೈಕಲಾಜಿಕಲ್ ಆಗಿ ಏನು ಹೇಳೋದು ಬೇಕಾಗಿಲ್ಲ, ಸಿಂಪಲ್ ಇದೆ. ಯಾಕಪ್ಪ ಅಂತಂದರೆ ಕೋಲ್ರಿಜ್ ಏನು ಮಾಡ್ತಿದ್ದ, ಮಿಲ್ಟನ್ನ ಓದ್ತಾ ಇದ್ದ, ಮಿಲ್ಟನ್ನಿಂದ ಇನ್ಫ್ಲೂಯೆನ್ಸ್ ಆಗಿದೆ. ಮಿಲ್ಟನ್ನಲ್ಲಿ ಪ್ಯಾರಡೈಸ್ ಬುಕ್ 4th ಬರುತ್ತೆ. ಬುಕ್ 4th ಏನಾಗುತ್ತೆ, ಆ ಒಂದು ಫೌಂಟೇನ್ ಆಗಿರ್ಬೋದು, ಒಂದು ದೊಡ್ಡ ಬಿಲ್ಡಿಂಗ್ ಆಗಿರ್ಬೋದು, ಇದ್ರ ಬಗ್ಗೆ ಎಲ್ಲ ಎಕ್ಸ್ಪ್ಲನೇಷನ್ ಬರುತ್ತೆ. ಅದನ್ನೇ ಓದಿದ್ದು ಅನಿಸುತ್ತೆ ಒಂದು 2 ದಿನದ ಹಿಂದೆ. ಅವನು ಅದನ್ನು ಕನಸಿನಾಗ ಬಂದೈತೆ ಅವನಿಗೆ, ಅದನ್ನು ನೋಡಿ ಬರ್ದಾನೆ ಅಷ್ಟೇ ಅವನು ಅಂತ ಇವನು ಹೇಳ್ತಾನೆ. ಯಾರು? ರಿಚರ್ಡ್ಸ್ ಹೇಳ್ತಾನೆ. ಗ್ರೇವ್ಸ್ ಏನು ಮಾಡ್ತಾನೆ, ಸೈಕಲಾಜಿಕಲ್ ಎಲ್ಲ ಭಾಳ ಅನಲೈಸಿಸ್ ಮಾಡಿ ಹೇಳ್ತಾನೆ. ಸೊ ಅಷ್ಟು ಇದನ್ನು ಅನಲೈಸಿಸ್ ಅಗತ್ಯ ಇರಲಿಲ್ಲ ಅಂತ ಅವನು ಹೇಳ್ತಾನೆ. ಸೊ he feels that it would be a wrong application of psychology. ಸೊ ರಾಂಗ್ ಅಪ್ಲಿಕೇಶನ್ ಮಾಡಿದಂಗೆ ನಾವೇನಾರು ಅವ್ನು ಸೈಕಲಾಜಿಕಲ್ ಎಲಿಮೆಂಟ್ಸ್ನೆಲ್ಲ ತೊಗೊಂಡು ಎಲ್ಲ ಅದ್ರ ಬಗ್ಗೆ ಚರ್ಚೆ ಮಾಡ್ಕೊತ ಕೂತ್ಕೊಂಡ್ವಿ ಅಂದರೆ ಇದು ರಾಂಗ್ ಅಪ್ಲಿಕೇಶನ್ ಆಗುತ್ತೆ. ಸೈಕಾಲಜಿ ಅದ್ರ ಪಾಡಿಗೆ ಅದು ಅಲ್ಲೇ ಇರಲಿ, ಅದನ್ನೇ ಇಲ್ಲಿ ತೊಗೊಂಬಂದು ನೀವು ಸೈಕೋ ಆಗಿಬೇಡ್ರಿ ಅಂತ ಅವ್ನು ಹೇಳ್ತಾ ಇದ್ದಾನೆ. Richards believes that the art can improve the quality of our lives by communicating valuable experiences. ಸೊ ಆರ್ಟ್ ಏನು ಮಾಡಬಹುದು, ನಮ್ಮ ಕ್ವಾಲಿಟಿ ಆಫ್ ಅವರ್ ಲೈವನ್ನು ಏನು ಮಾಡ್ಬೋದು, ಇಂಪ್ರೂವ್ ಮಾಡಬಹುದು. ವ್ಯಾಲ್ಯೂಯಬಲ್ ಎಕ್ಸ್ಪೀರಿಯನ್ಸಸ್ಗಳನ್ನು ಕಮ್ಯುನಿಕೇಟ್ ಮಾಡೋದ್ರ ಮೂಲಕ. ಇಟ್ ಈಸ್ ನಾಟ್ ಈಸಿ ಟು ಕಮ್ಯುನಿಕೇಟ್ ಕಾಂಪ್ಲೆಕ್ಸ್ ಎಕ್ಸ್ಪೀರಿಯನ್ಸಸ್. ಇಟ್ ಈಸ್ ನಾಟ್ ಈಸಿ ಟು ಕಮ್ಯುನಿಕೇಟ್ ಕಾಂಪ್ಲೆಕ್ಸ್ ಎಕ್ಸ್ಪೀರಿಯನ್ಸಸ್. Richard believes that the arts provide the only way of doing so. In the arts we find the record in the only form in which these things can be recorded of the experiences which have seemed worth having to the most sensitive and discriminating persons. ಸೊ ಯಾವ ರೀತಿಯಾಗಿ ಏನಾಗ್ತಾಯಿದೆ, ಆರ್ಟ್ ಮೂಲಕ ಒಂದು ವ್ಯಾಲ್ಯೂಬಲ್ ವಿಷಯಗಳು ಕಮ್ಯುನಿಕೇಟ್ ಆಗ್ತವೆ ಅನ್ನೋದನ್ನು ನಾವಿಲ್ಲಿ
ನೋಡ್ತೀವಿ. He believes that the arts are our storehouse of recorded values. He gives a very high place to the artist. He is the point at which growth of the mind shows itself. I. Richards believes that art for art's sake is wrong. He declares the critic is as closely occupied with the health of the mind as the doctor with the health of the body. He says that it is wrong to consider value a transcendental idea. Metaphysical or ethical considerations should be kept out of literary criticism. ಸೊ ಇನ್ನೇನು ಹೇಳ್ತಾನಪ್ಪ ಅಂತಂದರೆ ಆರ್ಟ್ ಫಾರ್ ಆರ್ಟ್ ಸೇಕ್ ಅನ್ನೋದು ರಾಂಗ್ ಅಂತ ಏನು ಹೇಳ್ತೀನಿ. ಆರ್ಟ್ ಫಾರ್ ಲೈಫ್ ಸೇಕ್ ಅಂತ ಕೂಡ್ರಿ ಬರ್ತೀನಿ. ಎನಿಥಿಂಗ್ ಈಸ್ ವ್ಯಾಲ್ಯೂಯಬಲ್ which satisfies the impulses or appetites as he calls them. These desires or aversions may be conscious or they may operate at subconscious level. Appetencies include both conscious and unconscious desires. It is because the more important appetencies may be ones which are not consciously felt. So Richards defines value thus: anything is valuable which will satisfy an appetency without involving the frustration of some equal or more important appetency. ಓಕೆ, ಅಪೆಟೆನ್ಸಿ ಬಗ್ಗೆ ಮಾತಾಡ್ತಾರೆ ಅವನು. ಅಪೆಟೆನ್ಸ್ ಅಂತಂದ್ರೆ ಏನು ರೀ? ದ ಡಿಸೈರ್. ಅಪೆಟೆನ್ಸಿ ಇನ್ಕ್ಲೂಡ್ ಬೋತ್ ಕಾನ್ಷಿಯಸ್ ಆ್ಯಂಡ್ ಅನ್ಕಾನ್ಷಿಯಸ್ ಡಿಸೈರ್ಸ್. ಅಪೆಟೆನ್ಸ್. ಸೊ ಇಟ್ ಈಸ್ ಅ ಕೈಂಡ್ ಆಫ್ ಅಪೆಟೈಟ್ ಅಂತ ನಾವು ಹೇಳ್ತೀವಿ. ನಾವು ಅಪೆಟೈಟ್ ಅಂದರೆ ಹಸಿವು. ಸೊ ಅಪೆಟೆನ್ಸ್ ಅಂದ್ರೆ ಏನು ರೀ? ಒಂದು ರೀತಿಯ ಡಿಸೈರ್, ಕಾನ್ಷಿಯಸ್ ಆ್ಯಸ್ ವೆಲ್ ಆಸ್ ಅನ್ಕಾನ್ಷಿಯಸ್ ಡಿಸೈರ್ ಅಂತ ನನಗೆ. ಸೊ ಎಲ್ಲ ಡಿಸೈರ್ಗಳು ನಮ್ಮ ಹತ್ರ ಇರ್ತವೆ. ಸೊ ಅವುಗಳನ್ನ ಸ್ಯಾಟಿಸ್ಫೈ ಮಾಡೋದಕ್ಕೆ ಈ ಒಂದು ಆರ್ಟ್ ಟ್ರೈ ಮಾಡ್ತಾ ಇರುತ್ತೆ ಅನ್ನೋದನ್ನು ನಾವು ಗಮನಿಸ್ತೀವಿ. There is so much to discuss. ಸೊ ಇನ್ನು ಕೊನೆಯ ಒಂದು ಪ್ಯಾರಾಗ್ರಾಫಿಗೆ ಬರೋಣ. ಅದರಲ್ಲಿರ್ತಕ್ಕಂಥ ಇಂಪಾರ್ಟೆಂಟ್ ಅಂಶವನ್ನು ನಾನು ಡಿಸ್ಕಸ್ ಮಾಡಿಬಿಡ್ತೀನಿ. ಸೊ ಇಲ್ಲೇನಾಗುತ್ತೆ, ಇವನು 2 ಯೂಸಸ್ ಆಫ್ ಲ್ಯಾಂಗ್ವೇಜ್ ಬಗ್ಗೆ ಮಾತಾಡ್ತಾನೆ. 2 ಯೂಸಸ್ ಆಫ್ ಲ್ಯಾಂಗ್ವೇಜ್. ಮೇಕ್ ಎ ನ್ಯೂ ಪರ್ಟಿನೆಂಟ್ ಅಬ್ಸರ್ವೇಷನ್ಸ್. ಅ ಸ್ಟೇಟ್ಮೆಂಟ್ ಮೇ ಬಿ ಯೂಸ್ಡ್ ಫಾರ್ ದ ಸೇಕ್ ಆಫ್ ದ ರೆಫರೆನ್ಸ್. True or false? This is scientific use of language. Scientific language for Richards is language that refers to the real world and makes statements either true or false. The arts are our storehouses of recorded values. They help us equipped for realizing such ends. For its language is not scientific but emotive. Emotive language wants to produce certain emotional effects and certain attitudes in those to whom it addresses itself. ಸೊ ಒಂದು ಸೈಂಟಿಫಿಕ್ ಯೂಸ್ ಆಫ್ ಲ್ಯಾಂಗ್ವೇಜ್, ಇನ್ನೊಂದು ಎಮೋಟಿವ್ ಯೂಸ್ ಆಫ್ ಲ್ಯಾಂಗ್ವೇಜ್. ಸೈಂಟಿಫಿಕ್ ಯೂಸ್ ಆಫ್ ಲ್ಯಾಂಗ್ವೇಜಲ್ಲಿ ಭಾಳ ಫ್ಯಾಕ್ಟ್ ಬೇಸ್ಡು ಟ್ರೂ ಆರ್ ಫಾಲ್ಸ್ ಅನ್ನುವಂಥ ರೀತಿಯ ಲ್ಯಾಂಗ್ವೇಜ್ ಇರುತ್ತೆ. ಎಮೋಟಿವ್ ಬೇಸ್ಡಲ್ಲಿ ಎಮೋಷನ್ಸ್ಗಳನ್ನ ಎಕ್ಸ್ಪ್ರೆಸ್ ಮಾಡೋದಕ್ಕೆ ಅವಕಾಶ ಇರುತ್ತೆ. ಎಮೋಷ್ನಲ್ ಲ್ಯಾಂಗ್ವೇಜನ್ನು ಅಲ್ಲಿ ಯೂಸ್ ಮಾಡ್ತಾರೆ. ಓಕೆ, ಎಮೋಷ್ನಲ್ ಎಫೆಕ್ಟ್ಸ್ಗಳು ಅಲ್ಲಿ ನಾವು ಕಾಣ್ತೇವೆ ಅಂತ ಹೇಳ್ತಾನೆ. So this is the poetic use of language. In other words, poetry uses language emotively and connotatively, while science uses it referentially and denotatively. Connotative and denotative ಅಂತ 2 ಬರುತ್ತೆ. ವಾಚ್ಯಾರ್ಥ ಮತ್ತು ಸೂಚ್ಯಾರ್ಥ ಅಂತ ಹೇಳಿ. ಸೊ ವಾಚ್ಯಾರ್ಥ ಸೈನ್ಸ್ ಯೂಸ್ ಮಾಡಿದ್ರೆ ಸೂಚ್ಯಾರ್ಥವನ್ನು ಆರ್ಟ್ಸ್ ಅಥವಾ ಪೋಯಟ್ರಿ ಯೂಸ್ ಮಾಡುತ್ತೆ ಅನ್ನೋದು. ಸೊ ಇದನ್ನು ನೀವು ಇನ್ನೊಂದು ಸ್ವಲ್ಪ ಓದ್ಕೊಡ್ರಿ, ಇರ್ತಕ್ಕಂಥ ಅಂಶಗಳನ್ನು ತಿಳ್ಕೊಳ್ಳೋದಕ್ಕೆ ಪ್ರಯತ್ನ ಮಾಡಿರಿ. ಹೊಸ ಹೊಸ ವಿಚಾರಗಳನ್ನ ಹೇಳ್ತಾನೆ ಅವನು. ಪ್ರಿನ್ಸಿಪಲ್ಸ್ ಆಫ್ ಕ್ರಿಟಿಸಿಸಮ್ ಏನೇನು ಇರಬೇಕು, ಯಾವ ರೀತಿ ಒಂದು ಕೃತಿಯನ್ನು ವಿಮರ್ಶೆ ಮಾಡಬೇಕು ಅನ್ನೋದ್ರ ಬಗ್ಗೆ ಅಲ್ಲಿ ಚರ್ಚೆಯನ್ನು ಮಾಡ್ತಾನೆ ಅವನು. ಅದರಲ್ಲಿ ನೀವು ಜಸ್ಟ್ ನೆಟ್ಟಲ್ಲಿ ಹುಡುಕಿದ್ರೆ ಸಾಕು, ಪ್ರಿನ್ಸಿಪಲ್ಸ್ ಆಫ್ ಕ್ರಿಟಿಸಿಸಮ್ ಬೈ ಐ. ರಿಚರ್ಡ್ಸ್, ಮೇಜರ್ ಪಾಯಿಂಟ್ಸ್ ಅಂತ ನೋಡಿರಿ. ನಾನು ಸಿಕ್ತಂದ್ರೆ ಶೇರ್ ಮಾಡ್ತೀನಿ ನಿಮಗೆ. ಸೊ ಆ ಪಾಯಿಂಟ್ಸ್ಗಳನ್ನ ಇಟ್ಕೊಂಡು ಅವುಗಳನ್ನ ಎಕ್ಸ್ಪ್ಲೇನ್ ಮಾಡ್ತಾ ನೀವು ಹೋಗಬೇಕಾಗತ್ತೆ. ಓಕೆ, ಸೊ ಶಾಲ್ ಸ್ಟಾಪ್ ಹಿಯರ್, ಶಾಲ್ ಮೀಟ್ ಇನ್ ದ ನೆಕ್ಸ್ಟ್ ಕ್ಲಾಸ್.